ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಾನು ಹರೀಶ್ ನಾಗರಾಜ್. ಇನ್ನೇನು ಬಂದೇ ಬಿಡ್ತು ಆ ದಿವ್ಯ ಮುಹೂರ್ತಕ್ಕೆ ಕ್ಷಣಗಣನೆ. ನೋಡ್ಲೇಬೇಕು ಅಯೋಧ್ಯೆಯ ದೃಶ್ಯ ವೈಭವ, ರಾಮ ಜನ್ಮಭೂಮಿಯ ಕಂಪ್ಲೀಟ್ ಗ್ರೌಂಡ್ ರಿಪೋರ್ಟ್ ಎಕ್ಸ್ಕ್ಲೂಸಿವ್ ಇದೀಗ ಶುರುವಾಗ್ತಾ ಇದೆ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ. ಜೈ ಶ್ರೀರಾಮ್. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಶತಮಾನದಷ್ಟು ಹೋರಾಟ, ದಶಕಗಳಿಂದ ಕಾಯ್ತಾ ಇದ್ವಿ ಆ ಒಂದು ಉದ್ದೇಶಕ್ಕೋಸ್ಕರ. ಅದು ಈಡೇರಿದ ನಂತರ ಎಲ್ಲರ ಚಿತ್ತ ಇದ್ದದ್ದು ಯಾವಾಗ ಶುರುವಾಗುತ್ತೆ, ಆ ದಿವ್ಯ ಮುಹೂರ್ತ ಯಾವತ್ತು ಕೂಡ ಬರುತ್ತೆ ಅಂತ ಫೈನಲಿ ಬಂದೇ ಬಿಡ್ತು. ಇದೀಗ ಬರ್ತಿರುವಂತಹ ಮೊದಲ ಬ್ರೇಕಿಂಗ್ ನ್ಯೂಸ್ ನೋಡಿ. ಭಾರತವೇ ಕಾಯ್ತಿರುವಂತಹ ಆ ದಿವ್ಯ ಮುಹೂರ್ತ, ಅದ್ಭುತ ಮುಹೂರ್ತಕ್ಕೆ ಕ್ಷಣಗಣನೆ ಶುರುವಾಯಿತು. ನೋಡ್ಲೇಬೇಕು ಅಯೋಧ್ಯೆಯ ದೃಶ್ಯ ವೈಭವ. ಮೊದಲ ಬ್ರೇಕಿಂಗ್ ನ್ಯೂಸ್ ಕಾಯ್ತಾ ಇದೆ ಇಡೀ ದೇಶದ ಚಿತ್ತ. ಆಗಸ್ಟ್ 5ನೇ ತಾರೀಕತ್ತ ಇನ್ನೊಂದು 6 ದಿನ ಕಳೆದ್ರೆ ಆಗಸ್ಟ್ 5ನೇ ತಾರೀಕು ರಾಮ ಜನ್ಮಭೂಮಿಗೆ ಶಂಕುಸ್ಥಾಪನೆ ನೆರವೇರುತ್ತೆ. ಅಯೋಧ್ಯೆಯಲ್ಲಿ ದೊಡ್ಡ ಮಟ್ಟದ ಸಂಭ್ರಮ. ಈಗಾಗಲೇ ಅಯೋಧ್ಯೆ ಸಿಂಗಾರಗೊಳ್ತಾ ಇದೆ. ಹಾಗಿದ್ರೆ ಹೇಗಿದೆ? ಎಲ್ಲೋ ದೂರದಲ್ಲಿ ಅಂದ್ರೆ ಬೆಂಗಳೂರಿನಲ್ಲಿ ಕುಳಿತು ನಾವು ಅಥವಾ ಕರ್ನಾಟಕದ ಎಲ್ಲ ಮೂಲೆಯಲ್ಲಿ ಕೂತು ಹೇಗಿದೆ ಅನ್ನೋದನ್ನ ಗ್ರೌಂಡ್ ರಿಪೋರ್ಟ್ ಭಾರತದ ಅತಿ ದೊಡ್ಡ ನ್ಯೂಸ್ ನೆಟ್ವರ್ಕ್ ಚಾನಲ್ ನ್ಯೂಸ್ 18 ಇದೀಗ ನ್ಯೂಸ್ 18 ಕನ್ನಡದಲ್ಲಿ ಆ ಎಲ್ಲ ಗ್ರೌಂಡ್ ರಿಪೋರ್ಟ್ನ ತೋರಿಸೋದಕ್ಕೆ ನಾವು ಶುರು ಮಾಡ್ತಾ ಇದ್ದೀವಿ. ಈ ಕ್ಷಣ ನೋಡ್ತಿರೋರು ಎಲ್ಲಿಯೇ ದೊಡ್ಡಬಿಡಿ, ಬಿಕಾಸ್ ಅದೊಂದು ದೃಶ್ಯ ವೈಭವನ ನಿಮಗೆ ತೋರಿಸ್ಕೋಬೇಕು. ಯಾರ್ಯಾರು ಇನ್ನೂ ಟ್ಯೂನ್ ಮಾಡಿಲ್ಲೋ ಬೇರೆಯವ್ರು ನಿಮ್ಗೆ ಗೊತ್ತಿರೋರಿಗೆ ಫೋನ್ ಮಾಡಿ ಹೇಳಿ. ಅದ್ಭುತವಾಗಿರೋ ಚಿತ್ರಣವನ್ನ ಫಸ್ಟ್ ಟೈಮ್ ಆನ್ ಟೆಲಿವಿಷನ್ ನಾವು ತೋರಿಸೋಕೆ ಶುರು ಮಾಡ್ತಿದ್ದೀವಿ. ಈಗ ಶ್ರೀರಾಮನ ಭವ್ಯ ಮಂದಿರ, ದೇಶದ ಪವಿತ್ರ ನದಿಗಳ ಜಲ, ಮಣ್ಣು ಶಂಕುಸ್ಥಾಪನೆಗೆ ಹೋಗಿದೆ. ಹಾಗಾದ್ರೆ ಹೇಗಿದೆ ಆ ಸಿದ್ಧತೆಗಳು? ರಾಮ ಜನ್ಮಭೂಮಿಯ ಕಂಪ್ಲೀಟ್ ಗ್ರೌಂಡ್ ರಿಪೋರ್ಟ್ ನ್ಯೂಸ್ 18 ಕನ್ನಡದ ಸ್ಕ್ರೀನ್ನಲ್ಲಿ. ಅಯೋಧ್ಯೆ ತುಂಬಾ ಕೇಳಿ ಬರ್ತಿರುವಂತಹ ಒಂದೇ ಮಂತ್ರ ಏನಾದರೂ ಇದ್ರೆ ಈ ಕ್ಷಣಕ್ಕೆ ಅದು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ. ಸಾಮಾನ್ಯ ಈ ಹಬ್ಬ ಸಂಭ್ರಮ ಸಡಗರ ಎಲ್ಲ ಶುರುವಾದಾಗ, ಶ್ರಾವಣ ಮಾಸ ಬೇರೆ ಶುರುವಾಯ್ತಾ, ಈ ಸಂಭ್ರಮದಲ್ಲಿ ಊರೇ ರೆಡಿ ಆಗುತ್ತೆ ಅಂದಾಗ ಅದನ್ನು ನೋಡೋದಕ್ಕೆ 2 ಕಣ್ಣು ಸಾಲದು. ಹಾಗಾದ್ರೆ ಹೇಗಿದೆ ಅಯೋಧ್ಯೆ? ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಸ್ವಲ್ಪ ಹೊತ್ತಷ್ಟೇ ವೆಯ್ಟ್ ಮಾಡಿ. ಅಲ್ಲಿಂದ ಗ್ರೌಂಡ್ ರಿಪೋರ್ಟ್ ಎಕ್ಸಾಕ್ಟ್ ಆಗಿ ನ್ಯೂಸ್ 18 ಕನ್ನಡದಲ್ಲಿ ಅದೆಲ್ಲವೂ ಕೂಡ ಬಿತ್ತರಗೊಳ್ಳುತ್ತೆ. ಅದಕ್ಕೂ ಮುಂಚೆ ಒಂದಷ್ಟು ಬ್ಲೂ ಪ್ರಿಂಟ್, ಅಂದ್ರೆ ಇದು ಹೇಗೆ ರೆಡಿ ಆಗ್ತಾ ಇದೆ, ಹೇಗೆ ರೆಡಿಯಾಗೋದಿದೆ, ಎದ್ದು ನಿಂತಾಗ ಆ ರಾಮ ಮಂದಿರ ಹೇಗೆ ಕಾಣಿಸುತ್ತೆ, ಅದೆಲ್ಲವನ್ನು ಕೂಡ ಒಂದಷ್ಟು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತಿದ್ದೀನಿ ನಿಮ್ಮ ನ್ಯೂಸ್ 18 ಕನ್ನಡದ ಸ್ಕ್ರೀನಲ್ಲಿ. ಲೆಟ್ಸ್ ಗೋ. ಹಾಗಿದ್ರೆ ಜೈ ಶ್ರೀರಾಮ್ ಅಂತಾನೆ ಶುರು ಮಾಡೋಣ. ಬಂತು ನೋಡಿ ಹಲವಾರು ಮಾಹಿತಿಗಳನ್ನು ಹೊತ್ತಂತಹ ಈ ಇನ್ಫಾರ್ಮೇಶನ್ ನಿಮ್ಮೆಲ್ಲರ ಗಮನಕ್ಕೆ ಕೊಡುವಂಥ ಪ್ರಯತ್ನ ಮಾಡಿ. ಹೇಗಿರುತ್ತೆ ರಾಮ ಮಂದಿರ? 268 ಅಡಿ ಉದ್ದದ ರಾಮ ಮಂದಿರ ಇದು. ಸುಮ್ಮನೆ ಲೆಕ್ಕಾಚಾರ ಆಗ್ತಾ ಇರಿ ಎಷ್ಟು ಉದ್ದ ಇರುತ್ತೆ ಇದು ಅಂತ. ಹಾಗಾಗಿನೇ ಕಣ್ಣು ಹಾಯಿಸಿದಷ್ಟು ಸಿಗಲೇಬೇಕು ರಾಮ ಮಂದಿರದ ದೃಶ್ಯ ವೈಭವ ಅಂತ ನನ್ನ ಪ್ರಾರಂಭದ ಒಂದು ಪದವನ್ನು, ಒಂದು ಲೈನನ್ನು ಬಳಸಿದ್ದು. ಸೊ ಹಾಗಾಗಿ 268 ಅಡಿ ಉದ್ದದ
ರಾಮ ಮಂದಿರ ಇದು ತೆರೆದುಕೊಳ್ಳುತ್ತೆ. ಆಗಸ್ಟ್ 5ನೇ ತಾರೀಕು ಅದಕ್ಕೆ ಅಡಿಗಲನ್ನು ಇಡ್ತಿದ್ದಾರೆ. ಲೆಟ್ಸ್ ಮೂವ್ ಆನ್. ಒಂದೊಂದೇ ಪಾಯಿಂಟ್ಸ್ಗಳನ್ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ಮಾಡ್ತೀನಿ. ಎಷ್ಟು ಅಗಲ ಇದೆ, ಉದ್ದಯನ ನೋಡಿದ್ವಿ, ಅಗಲ 140 ಅಡಿ ಅಗಲದ ಈ ರಾಮ ಮಂದಿರ. ಓವರಾಲ್ ಇಡೀ ರಾಮ ಮಂದಿರದ ಚಿತ್ರಣವನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಲೆಟ್ಸ್ ಮೂವ್ ದಿಸ್. ಒಂದೊಂದೇ ಪಾಯಿಂಟ್ಗಳನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀವಿ. ಎಷ್ಟು ಮಹಡಿಗಳಿವೆ, ಪ್ರತಿ ಮಹಡಿಯಲ್ಲಿ ಏನಿರುತ್ತೆ ಅದೆಲ್ಲವೂ ಕೂಡ. ಜೊತೆಗೆ ಎತ್ತರ 128 ಅಡಿ ಎತ್ತರ ಈ ರಾಮ ಮಂದಿರದ ದೃಶ್ಯ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅದೇ ಈ ಅಡಿ ಎತ್ತರ ಉದ್ದ ಅಗಲವನ್ನು ನೋಡಿದಾಗ ಎಂಥ ಬೃಹದಾಕಾರವಾಗಿದೆ ಎದ್ದು ನಿಲ್ಲುತ್ತೆ. ಹೇಗೆಲ್ಲ ಅದರ ವಿನ್ಯಾಸಗಳಿರುತ್ತೆ, ಶಿಲ್ಪಕಲೆಗಳು ಹೇಗಿರುತ್ತೆ ಅದೆಲ್ಲೋ ಬ್ಲೂ ಪ್ರಿಂಟ್ ಅಲ್ಲಿ ನಮ್ಗೆ ನಿಜವಾಗ್ಲೂ ಗೊತ್ತಾಗುತ್ತೆ. ಇದನ್ನು ತೋರಿಸ್ತೀನಿ ನಿಮ್ಗೆ ನಾನು ಕೆಲವು ಕ್ಷಣದಲ್ಲಿ. ಇದು ಎತ್ತರದ ಲೆಕ್ಕಾಚಾರ 128 ಅಡಿ. ಇನ್ನು 3 ಮಹಡಿಯ ದೇಗುಲ ಇದು, 3 ಫ್ಲೋರ್ಸ್, 3 ಮಹಡಿಯ ದೇಗುಲ ತೆರೆದುಕೊಳ್ಳುತ್ತೆ. ಆ 3 ಮಹಡಿಯಲ್ಲಿ ಏನಿರುತ್ತೆ ಅದು ಇನ್ನೊಂದು ಕುತೂಹಲ. ಬಂತು ನೋಡಿ ಅದಕ್ಕೂ ಮಾಹಿತಿ. 106 ಪ್ರತಿ ಮಹಡಿಯಲ್ಲಿನ ಕಂಬ. ಅದ್ಭುತ ಅಲ್ಲ? ಪ್ರತಿ ಮಹಡಿಯಲ್ಲಿ 106 ಕಂಬ, 3 ಮಹಡಿ ಇಂಟು 3. ಕ್ಯಾನ್ ಇಮ್ಯಾಜಿನ್ 318 ಕಂಬಗಳ ಇಡೀ ರಾಮ ಮಂದಿರ ತೆರೆದುಕೊಳ್ಳುತ್ತೆ ಅದು ರೆಡಿ ಆದ್ಮೇಲೆ ಅಂತ. ಸೊ 3 ಮಹಡಿ, ಆ 3 ಮಹಡಿಯಲ್ಲಿ ಕಂಬಗಳು, ಪ್ರತಿ ಮಹಡಿಯಲ್ಲಿ 106 ಕಂಬ. ಇನ್ನು ಆ ಕಂಬದ ಮೇಲೆ ಏನಿರುತ್ತೆ, 106 ಪ್ರತಿ ಕಂಬದ ಮೇಲೆ ದೇವರ ಚಿತ್ರ ಇರುತ್ತೆ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಸೊ 318 ದೇವರ ಎಲ್ಲ ಆಕಾರದ ಆಕೃತಿಗಳ ಎಲ್ಲವೂ ಕೂಡ ತೆರೆದುಕೊಳ್ಳುತ್ತೆ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ವಿಷಯ. 106 ಪ್ರತಿ ಮಹಡಿ, ಜೊತೆಗೆ ಪ್ರತಿ ಕಂಬ, 3 ಮಹಡಿ ಸೇರಿದ್ರೆ ಆ ಎಲ್ಲ ದೇವರ ಚಿತ್ರಗಳನ್ನ ಆ ಕಂಬದ ಮೇಲೆ ಬಹಳ ಪ್ರಮುಖವಾಗಿ ನಾವು ನೋಡೋಕೆ ಸಿಗುತ್ತೆ. 2 ಎಕರೆಯಷ್ಟು ಕಾರಿಡಾರ್ನಲ್ಲಿ ಈ ರಾಮ ಮಂದಿರ ನಿರ್ಮಾಣ ಆಗುತ್ತೆ. ಇನ್ನು ಇತ್ತೀಚೆಗೆ ನಾವು ಗಮನಿಸಿದ್ವಿ, ಅಲ್ಲಿ ಇಟ್ಟಿಗೆ ಅಥವಾ ಬೇರೆ ಬೇರೆ ವಸ್ತುಗಳನ್ನ ಬಳಕೆ ಮಾಡ್ತಾರೆ ಅಂತ. ಆದರೆ ಬಹಳ ಇಂಟ್ರೆಸ್ಟಿಂಗ್ ಏನು ಗೊತ್ತಾ, ಶುದ್ಧ ಬೆಳ್ಳಿಯ ಇಟ್ಟಿಗೆಯನ್ನ ಬಳಕೆ ಮಾಡ್ತಾರೆ. 5 ಶುದ್ಧ ಬೆಳ್ಳಿಯ ಇಟ್ಟಿಗೆಗಳನ್ನು. ಹೇಗಿರ್ಬೋದಲ್ಲ, ಈಗಾಗಲೇ ಬಂದಿದೆ, ನಾವೆಲ್ಲ ನೋಡಿದ್ದೀವಿ ಕೂಡ. ಇನ್ನು ವಿಷ್ಣು ದೇವಸ್ಥಾನ ಶೈಲಿಯಲ್ಲಿ ಇದು ನಿರ್ಮಾಣ ಆಗುತ್ತೆ ಅನ್ನೋದು ನಗದೊಂದು ಬಹಳ ಆಸಕ್ತಿಕರವಾದಂತಹ ವಿಚಾರ. ಇನ್ನೇನು ಬಳಸ್ತಾರೆ ಕಟ್ಟೋದಕ್ಕೆ ಅನ್ನೋದು ಕೂಡ ನಮಗೆ ಕುತೂಹಲ ಇದ್ದೇ ಇರುತ್ತೆ ತಿಳ್ಕೋಬೇಕು ಅಂತ. ಇಟ್ಟಿಗೆ, ಸಿಮೆಂಟು, ಲೋಹ, RCC ಬಳಕೆ ಇಲ್ಲ. ನಿಮ್ಮೆಲ್ಲರ ಗಮನಕ್ಕೆ ಕೊಟ್ಬಿಡ್ತೀನಿ ನಾನು. ಯೋಚನೆ ಮಾಡ್ತಿರ್ತೀರ ಹರೀಶ್ ನಾಗರಾಜು, ಹಾಗಾದ್ರೆ ಹೇಗಿರ್ಬೋದು, ಎಂಥ ಟೆಕ್ನಾಲಜಿ ಇದು, ಹೇಗೆಲ್ಲ ಕಟ್ಟುವ ಸಾಧ್ಯತೆಗಳಿದೆ, ಏನು ತಾಂತ್ರಿಕತೆಯನ್ನು ಬಳಸ್ತಾರೆ ಇದನ್ನು ಕಟ್ಟೋದಕ್ಕೆ. ಇಷ್ಟು ದೊಡ್ಡ ಎತ್ತರ, ಅಗಲ ಮತ್ತು ಈ ವಿನ್ಯಾಸದಲ್ಲಿ ಕಟ್ಟಬೇಕು ಅಂದರೆ ಇಟ್ಟಿಗೆ, ಲೋಹ, RCC ಇದ್ಯಾವುದನ್ನು ಕೂಡ ಬಳಕೆ ಮಾಡೋದಿಲ್ಲ. ಬಳಕೆ ಮಾಡದೆ ಅಫ್ಕೋರ್ಸ್ ಪ್ರಪಂಚದಲ್ಲಿ ಈಗಾಗಲೇ ಹಲವಾರು ನಿರ್ಮಾಣ ಆಗಿದೆ, ಇಲ್ಲ ಅಂತ ಹೇಳ್ತಿಲ್ಲ ನಾನು. ಇದು ಬಹಳ ಇಂಟ್ರೆಸ್ಟಿಂಗ್. ಇನ್ನು L&T ಕಂಪನಿಯಿಂದ ಮಂದಿರವನ್ನು ನಿರ್ಮಾಣ ಮಾಡ್ತಿದ್ದಾರೆ. ಬಹಳ ದೊಡ್ಡ ಕಂಪನಿಯದು, ದೇಶದ ಈಗಾಗಲೇ ಹಲವಾರು ಕಟ್ಟಡಗಳನ್ನು ನಿರ್ಮಾಣ ಮಾಡಿದ್ದಾರೆ, ವಾಸ್ತುಶಿಲ್ಪಗಳಿಗೆ ಹೆಸರುವಾಸಿಯಾಗಿದೆ. ಸೊ ಹಾಗಾಗಿ L&T ಕಂಪನಿ ಅವರು ನಿರ್ಮಾಣ ಮಾಡ್ತಿರುವಂತಹ ಮಂದಿರ ಇದು. ಅಂದಾಜು ವೆಚ್ಚ ಇಡೀ ಮಂದಿರ ನಿರ್ಮಾಣಕ್ಕೆ 300 ಕೋಟಿ ವೆಚ್ಚ ಇದೆ. 300 ಕೋಟಿ ವೆಚ್ಚ ಹಾಕಿ ಕಟ್ಟಬೇಕಾದ್ರೆ ಎಷ್ಟು ವರ್ಷ ಬೇಕಾಗುತ್ತೆ? ಈಗಿನ ಅಂದಾಜು ಲೆಕ್ಕಾಚಾರ ಕನಿಷ್ಠ ಅಂದರೆ ಬೇಕೇ ಬೇಕಪ್ಪ ಇಷ್ಟು ವರ್ಷ ಅಂದರೆ ಅದು 2 ವರ್ಷ. 2 ವರ್ಷ ಬೇಕೇ ಬೇಕು ಈ ನಿರ್ಮಾಣ ಕಾರ್ಯಕ್ಕೆ. ಇದು ನಿಮ್ಮೆಲ್ಲರ ಗಮನಕ್ಕೆ. ಇದು ರಾಮ ಮಂದಿರದ ಚಿತ್ರಣ. ಮೇಲ್ನೋಟಕ್ಕೆ ನೀಲನಕ್ಷೆ, ಬ್ಲೂ ಪ್ರಿಂಟ್ ಅಂತ ಏನು ಕರಿತೀವಿ, ಆ ಬ್ಲೂ ಪ್ರಿಂಟ್ ಪ್ರಕಾರ ರೆಡಿಯಾಗಿರುವಂಥ ನಕ್ಷೆಯನ್ನು ನಾವು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತೀವಿ. ಇನ್ನು ರಾಮ ಮಂದಿರ ಕಟ್ತಾರೆ ನಿಜ, ರಾಮ ಮಂದಿರ ತೆರೆದುಕೊಳ್ಳುತ್ತೆ, ಎತ್ತರ, ಅಗಲ, ಉದ್ದ, ಜೊತೆಗೆ ಹೇಗೆಲ್ಲ ಇರುತ್ತೆ, ಯಾವ ವಾಸ್ತುಶಿಲ್ಪ, ಕಂಬಗಳು ಹೇಗಿರುತ್ತೆ, ದೇವರು ಯಾರಿರ್ತಾರೆ, ಇದೆಲ್ಲ ಒಂದಷ್ಟು ಮಾಹಿತಿ ಕೊಟ್ಟಿದ್ದಾಯಿತು. ಇನ್ನು ಪ್ರಾಣ ದೇವರು ನಾವೇನು ಕರಿತೀವಿ, ರಾಮನನ್ನು ಪ್ರತಿಷ್ಠಾಪನೆ ಮಾಡ್ತಾರೆ, ರಾಮ ಹೇಗಿರುತ್ತೆ, ರಾಮ ಯಾವ ಮುಖವಾಗಿ ಪ್ರತಿಷ್ಠಾಪನೆ ಮಾಡ್ತಾರೆ, ಅದೆಲ್ಲವೂ ಕೂಡ ಒಂದಷ್ಟು ಮಾಹಿತಿ ನಿಮ್ಮ ಗಮನಕ್ಕೆ ಕೊಡ್ತಾ ಇದೆ. ಪೂರ್ವಕ್ಕೆ ರಾಮನ ಪ್ರಾಣ ದೇವರ ಪ್ರತಿಷ್ಠಾಪನೆ ಆಗುತ್ತೆ ಅಲ್ಲಿ ಆ ರಾಮ ಮಂದಿರದ ಒಳಗಡೆ. ಬರೀ ದೇವಸ್ಥಾನ ಅಷ್ಟೇನಾ, ಅಲ್ಲಿ ಬೇರೆ ಏನಿರುತ್ತೆ? ಅಫ್ಕೋರ್ಸ್ ತುಂಬ ಇದೆ ಒಳಗಡೆ. ಧರ್ಮಶಾಲೆ ಕಟ್ತಾರೆ, ಭೋಜನ ಮಂದಿರವನ್ನು ಕೂಡ ಕಟ್ಟೋರಿದ್ದಾರೆ. ಬಿಕಾಸ್ ನಿರಂತರವಾಗಿ ಅಲ್ಲಿ ಭೋಜನದ ವ್ಯವಸ್ಥೆ ಕೂಡ ಈಗಾಗಲೇ ದೇಶದ ಹಲವಾರು ಪ್ರಸಿದ್ಧ ಯಾತ್ರಾ ಸ್ಥಳಗಳಲ್ಲಿ, ಧಾರ್ಮಿಕ ಕೇಂದ್ರಗಳು ಹೇಗಿರುತ್ತೋ ಅದನ್ನು ಮೀರಿ ಇಲ್ಲಿ ಇನ್ನೂ ಅದ್ಭುತವಾಗಿ ಕಟ್ಟುವಂಥ ಸಾಧ್ಯತೆ. ಭಜನಾ ಮಂದಿರ ಇರುತ್ತೆ, ನೃತ್ಯ ಮಂಟಪಗಳಿರುತ್ತೆ, ರಂಗಮಂಟಪಗಳಿರುತ್ತೆ, ಗರ್ಭಗುಡಿ ಇದ್ದೇ ಇರುತ್ತೆ,
ವಿಶೇಷ ಗೋಪುರದ ನಿರ್ಮಾಣ ಆಗುತ್ತೆ. ರಾಮಾಯಣದ ಚಿತ್ರ ಕಾವ್ಯದ ಸೊಬಗು ಬೇಕೇ ಬೇಕು. ಇದಿಲ್ಲದೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಕಣ್ಣು ಮುಚ್ಕೊಂಡು ಹೇಳ್ಬಿಡ್ಬೋದು ಯಾರು ಬೇಕಾದ್ರು. ರಾಮ ಅಂದ್ರೇನೆ ತ್ರೇತಾಯುಗ, ರಾಮ ಅಂದ್ರೇನೆ ರಾಮಾಯಣ. ಸೊ ಹಾಗಾಗಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಅಂದಾಗ ರಾಮಾಯಣದ ಚಿತ್ರ ಕಾವ್ಯದ ಸೊಬಗನ್ನ ನೋಡುವುದಕ್ಕೆ ಎಲ್ಲರೂ ಕಾಯ್ತಿರ್ತಾರೆ. ಇನ್ನು 16 ಅಡಿ ಎತ್ತರದ ಜೊತೆಗೆ 424 ಬೃಹತ್ ಕಂಬಗಳು ರಾಮ ಮಂದಿರದ ರಾಮನ ವಿಗ್ರಹದಲ್ಲಿ ತೆರೆದುಕೊಳ್ಳುತ್ತಿರುವಂತಹ ಸೊಬಗು ಅದು. ಕಲ್ಲಿನಲ್ಲಿ ಸೊಗಸಾಗಿ ಕೆತ್ತಿರುವಂತಹ ಕಂಬಗಳು. ರಾಜಸ್ಥಾನದ ಭರತ್ಪುರದ ಕೆಂಪು ಕಲ್ಲನ್ನ ಇಲ್ಲಿ ಉಪಯೋಗಿಸ್ತಾರೆ ಅನ್ನೋದು ಬಹಳ ಗಮನಿಸಬೇಕಾದಂಥ ವಿಚಾರ. ಹೇಗಿರುತ್ತೆ, ಅದಕ್ಕೆ ಹೇಗೆ ಪಾಲಿಶ್ ಮಾಡಿ, ಹೇಗೆ ಅದನ್ನು ಚಂದಗಾಣಿಸಿ ಅಲ್ಲಿ ನಿಲ್ಲಿಸ್ತಾರೆ, ಅದರ ಮೇಕಿಂಗ್ ಅದ್ಭುತ. ಅದು ಮುಂಬರುವ ದಿವಸದಲ್ಲಿ ನಾವೆಲ್ಲರೂ ಕೂಡ ಕಣ್ತುಂಬಿಕೊಳ್ಬಹುದು. ಅದನ್ನು ಯಾವ ವಿನ್ಯಾಸದಲ್ಲಿ, ಹೇಗೆ ಆರ್ಕಿಟೆಕ್ಚರ್ಗಳು ಜೊತೆಗೆ ಕನ್ಸ್ಟ್ರಕ್ಷನ್ ವರ್ಕು ಹೇಗೆಲ್ಲ ನಡೆಯುತ್ತೆ ಅಂತ ರಿವೀಲ್ ಮಾಡ್ತಾ ಇರ್ತಾರೆ. ಅದನ್ನು ನಾವು ನಿಮ್ಗೆ ತೋರಿಸ್ತಾನೆ ಇರ್ತೀವಿ. ಅಫ್ಕೋರ್ಸ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಭಾರತದ ಅತಿ ದೊಡ್ಡ ನೆಟ್ವರ್ಕ್ ಆಗಿರುವ ನ್ಯೂಸ್ 18ನಲ್ಲಿ ಸಿಕ್ಕೇ ಸಿಗುತ್ತೆ. ಬಿಕಾಸ್ ಭಾರತದ ಎಲ್ಲ ರಾಜ್ಯದಲ್ಲಿ, ಎಲ್ಲ ಮೂಲೆಗಳಲ್ಲಿ ನ್ಯೂಸ್ 18 ಕೆಲಸ ಮಾಡ್ತಾನೆ ಇದೆ. ನ್ಯೂಸ್ 18 ರಾಜಸ್ಥಾನ್, ನ್ಯೂಸ್ ಗುಜರಾತ್, ದೆಹಲಿ, ಬಾಂಬೆ, ಕರ್ನಾಟಕ, ತಮಿಳುನಾಡು, ಕೇರಳ ಎಲ್ಲ ಭಾಗದಲ್ಲಿ. ಸೊ ಹಾಗಾಗಿ ನ್ಯೂಸ್ 18ನಲ್ಲಿ ಆ ಪಕ್ಕ ಮತ್ತು ಗ್ರೌಂಡ್ ರಿಪೋರ್ಟ್ ಇಡೋಕ್ಕೆ ಸಾಧ್ಯ ಆಗಿರೋದು. ಆ ಗ್ರೌಂಡ್ ರಿಪೋರ್ಟ್ ಮತ್ತು ಇಡೀ ಊರು ಹೇಗೆ ರೆಡಿ ಆಗ್ತಿದೆ, ಅಲ್ಲಿನ ಬೆಳವಣಿಗೆ, ಜನ ಏನು ಮಾತಾಡ್ತಾರೆ, ಅವರ ನಿರೀಕ್ಷೆಗಳೇನು, ಹೆಂಗಿರ್ಬೋದು ಈ ರಾಮ ಮಂದಿರ, ಅವ್ರು ಏನೆಲ್ಲ ಕಲ್ಪನೆ ಮಾಡ್ಕೊಂಡಿದ್ದಾರೆ, ದೂರದಲ್ಲಿ ಕೂತಿರೋ ನಾವೇ ರಾಮ ಮಂದಿರ ಹೇಗಿರ್ಬೋದು ಆ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ಕೊಡೋಕೆ ಶುರು ಮಾಡ್ತಿದ್ದೀವಿ ಅಂದಮೇಲೆ ಅಲ್ಲಿ ಸ್ಥಳೀಯರು ಹೇಗಿರುತ್ತೆ ಅಂತ ಗ್ಯಾರಂಟಿ ಅನ್ಕೋತಿರ್ತಾರೆ. ಎಡಭಾಗದ ದೃಶ್ಯ ನೋಡ್ತಿದ್ದೀರಿ. ಈಗಾಗಲೇ ಕೂಡ ಅಲ್ಲಿಯ ತಯಾರಿಗಳು, ಅಲ್ಲಿ ಹೇಗೆಲ್ಲ ಶೇಖರಣೆ ಮಾಡ್ಕೋತಿದ್ದಾರೆ, ಜಾಗವನ್ನು ಹೇಗೆ ರೆಡಿ ಮಾಡ್ಕೋತಿದ್ದಾರೆ. ಅಯ್ಯೋ ಹೌದಲ್ವಾ, ಅಲ್ಲೆಲ್ಲ ಮಸೀದಿ ಕಾಣಿಸ್ತಿದೆ ನೀವು ಹೇಳ್ತಿರ್ತೀರ. ಡೆಫಿನೆಟ್ ಆಗಿ ಇವತ್ತು ಈ ಸಂದರ್ಭದಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಿದೆ. ಅದರ ಪ್ರಾಂಗಣದ ಸುತ್ತಮುತ್ತ ಹಲವಾರು ಮಸೀದಿಗಳು ಈಗಲೂ ಇದೆ. ಆದರೆ ಆ ಮಸೀದಿಯವರು ಕೂಡ ಇವಾಗ ಏನು ಡಿಸಿಷನ್ ತಗೊಂಡಿದ್ದಾರೆ ನಾವೆಲ್ಲರೂ ಕೂಡ ಅಪ್ರಿಷಿಯೇಟ್ ಮಾಡಬೇಕನ್ನೋ ವಿಚಾರ ಕೂಡ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಜೊತೆ ಕೆಲವೇ ಕ್ಷಣದಲ್ಲಿ ಗೆಸ್ಟ್ಗಳು ಕೂಡ ಜಾಯ್ನ್ ಆಗೋರಿದ್ದಾರೆ, ಅವ್ರ ಜೊತೆನೂ ಮಾತಾಡ್ತೀನಿ. ಅದು ಬಹಳ ಈ ಕ್ಷಣಕ್ಕೆ ನಾವೇನು ರಾಷ್ಟ್ರೀಯ ಭಾವೈಕ್ಯತೆ, ನ್ಯಾಷನಲ್ ಇಂಟಿಗ್ರೇಷನ್ ಅಂತ ಏನು ಮಾತಾಡ್ತೀವಿ ಅಲ್ಲಿ ಗಮನಿಸ್ಬೋದು ಈ ಕ್ಷಣಕ್ಕೆ. ಜೊತೆಗೆ ನಿಮ್ಮೆಲ್ಲರ ಗಮನಕ್ಕೆ ಪ್ರಾರಂಭಿಕವಾಗಿ ಒಂದು ಮಾಹಿತಿ ಕೊಟ್ಬಿಡ್ತೀನಿ. ಅಯೋಧ್ಯೆ ಆ ಜಾಗ ಹೇಗಿದೆ ಅಂದರೆ, ಹಿಂದೂಗಳು ಮತ್ತು ಮುಸಲ್ಮಾನ್ ಬಂಧುಗಳು ಈಕ್ವಲಿ ಸಮಬಲವಾಗಿರುವಂತಹ ಒಂದು ಊರು, ಒಂದು ಜಾಗ ಅದು. ಸೊ ಹಾಗಾಗೇನೆ ಇಷ್ಟು ವರ್ಷದ ಒಂದು ದೊಡ್ಡ ಹೋರಾಟ ನಡೀತಾ ಇತ್ತು. ಬಟ್ ಈಗ ರಾಮ ಮಂದಿರ ಕಟ್ತಿದ್ದಾರೆ ನಿಜ. ಜೊತೆಗೆ ಆ ಮುಸ್ಲಿಂ ಬಾಂಧವರು ಕೂಡ ಏನು ಅಭಿಪ್ರಾಯ ಪಡ್ತಾರೆ ಸ್ಥಳೀಯ ಮುಖಂಡರಿಂದ ಹಿಡಿದು, ಅದು ಕೂಡ ಇವಾಗ ತುಂಬ ದೊಡ್ಡ ಮಟ್ಟದಲ್ಲಿ ಪ್ರಶಂಸೆಗೆ ಒಳಪಟ್ಟಿದೆ. ದಟ್ ಇಸ್ ವೆರಿ ಗುಡ್, ಇಂಪಾರ್ಟೆಂಟ್ ಅದು. ಅದನ್ನು ಕೂಡ ನನ್ನ ಜೊತೆ ಮಾತಾಡ್ತೀನಿ. ಗೆಸ್ಟ್ಗಳು ಕೂಡ ಬರ್ತಾರೆ. ಹಾಗಾಗಿನೇ ಹೇಳಿದ್ದು ನಾವು ಸ್ಟಾರ್ಟಿಂಗು, ನಾವು ತೋರಿಸ್ತಿದ್ದೀವಿ ನೋಡಿ ಕೆಳಗಡೆ, ನೋಡಲೇಬೇಕು ಈ ದೃಶ್ಯ ವೈಭವವನ್ನು. ನೀವೆಲ್ಲರೂ ಕೂಡ ತಿಳಿದುಕೊಳ್ಳಲೇಬೇಕು ಏನು ನಡೀತಿದೆ ಈ ಶಂಕುಸ್ಥಾಪನೆ ಸಂದರ್ಭದಲ್ಲಿ. ಅದಕ್ಕಾಗಿಯೇ ನ್ಯೂಸ್ 18 ಇನಿಷಿಯೇಟ್ ಮಾಡಿದ್ದು ಪ್ರಪ್ರಥಮ ಬಾರಿಗೆ ಅಲ್ಲಿನ ಗ್ರೌಂಡ್ ರಿಪೋರ್ಟ್ ಕೊಡಬೇಕು ಅಂತ. ಅಯೋಧ್ಯೆಯ ದೃಶ್ಯ ವೈಭವ ಈ ಕ್ಷಣಕ್ಕೆ ಹೇಗೆ ತೆರೆದುಕೊಳ್ತಾ ಇದೆ. ರಾಮ ಅಂದ ತಕ್ಷಣ ಬಲಭಾಗದಲ್ಲಿ ನಾವು ಕ್ಯಾಲೆಂಡರ್ಗಳಲ್ಲಿ, ಮೂರ್ತಿಗಳಲ್ಲಿ, ಬೇರೆ ಬೇರೆ ರಾಮ ಮಂದಿರಗಳಲ್ಲಿ ಆ ವಿಗ್ರಹಗಳನ್ನು ನೋಡ್ತಾ ಇರ್ತೀವಿ. ಆದರೆ ಅಲ್ಲಿನ ರಾಮ ಹೇಗಿರ್ತಾರೆ, ಹೇಗೆ ಎದ್ದು ನಿಲ್ಲುತ್ತೆ ಆ ಬೃಹದಾಕಾರದಂಥ ದಿವ್ಯ ಮಂದಿರದಲ್ಲಿ ರಾಮನ ಮೂರ್ತಿ, ಯಾವ ಅವತಾರದಲ್ಲಿ, ಬಿಲ್ಲು ಬಾಣ ಬತ್ತಳಿಕೆಯನ್ನು ಹಿಡಿದು ರಾಮ ಹೇಗೆ ನಿಲ್ಲುತ್ತಾನೆ, ಅದು ಹೇಗಿರುತ್ತೆ ಅನ್ನೋದು ಬಹಳ 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 ಕುತೂಹಲವಾಗಿದೆ. ನಾನು ಕೂಡ ಕಾಯ್ತಿದ್ದೀನಿ, ನೀವು ಕೂಡ ಕಾಯ್ತಿರ್ತೀರಿ. ಹಾಗಾದರೆ ಈ ಕ್ಷಣದ ಕುತೂಹಲ ಏನಪ್ಪಾ ಅಂದರೆ, ಹೇಗಿರುತ್ತೆ ಅಲ್ಲಿನ ಆಗಸ್ಟ್ 5ನೇ ತಾರೀಕಿನ ಭೂಮಿ ಪೂಜೆ ಅನ್ನೋದು. ಅದಕ್ಕೂ ಬರ್ತಾ ಇದೆ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಶೇರ್ ಮಾಡಿಕೊಳ್ಳೋಕ್ಕೆ ನಾವು ಕೂಡ ಬಯಸ್ತಾ ಇದ್ದೀವಿ. ಬಂತು ನೋಡಿ, ಆಗಸ್ಟ್ 5ನೇ ತಾರೀಕು ಶುಭ ಮುಹೂರ್ತ, ಶುಭ ಲಗ್ನ, ಒಂದೊಳ್ಳೆ ದಿವಸ. ಆ ದಿವಸ ಆ ಮುಹೂರ್ತ ಇಟ್ಟವರು ನಮ್ಮವರೇ ಅಲ್ಲವೇ? ಸೊ ಹಾಗಾಗಿ ಬಹಳ ಶ್ರೇಷ್ಠ ಮುಹೂರ್ತ ಅದು ಆಗಸ್ಟ್ 5ನೇ ತಾರೀಕು. ಬರ್ತೀನಿ ಆಮೇಲೆ ಅದಕ್ಕೂ ಮಾತಾಡೋಕ್ಕೆ. ಭೂಮಿ ಪೂಜೆ ನಡೆಯುತ್ತೆ. ಎಷ್ಟೊತ್ತಿಗೆ ನಡೆಯುತ್ತೆ? ಬೆಳಗ್ಗೆ 5 ಗಂಟೆ 8 ಗಂಟೆಯಿಂದ ಕ್ಷಮಿಸಿ ಬೆಳಗ್ಗೆ 8 ಗಂಟೆಯಿಂದ 10 ಗಂಟೆಯವರೆಗೆ ಪೂಜಾ ಕಾರ್ಯವನ್ನು ಅಲ್ಲಿ ನಡೆಸಲಾಗುತ್ತೆ. ಅದು ಬಹಳ ಪ್ರಶಸ್ತಿವಾದಂಥ ಘಳಿಗೆ ಆಗಿರೋದ್ರಿಂದ ಯಾರು ಮಾಡ್ತಾರೆ ಶಿಲಾನ್ಯಾಸ? ಒನ್ ಅಂಡ್ ಓನ್ಲಿ ಗೊತ್ತಿರೋ ಹಾಗೆ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಶಿಲಾನ್ಯಾಸವನ್ನು ನೆರವೇರಿಸಲಿದ್ದಾರೆ. ಆ ಶುಭ ಮುಹೂರ್ತದಲ್ಲಿ, ದಿವ್ಯ ಮುಹೂರ್ತದಲ್ಲಿ ಕುಬೇರ ತಿಲ ಮಂದಿರದಲ್ಲಿ ರುದ್ರಾಭಿಷೇಕ ನಡೆಯುತ್ತಾ ಅವತ್ತು. ವಾವ್! ಕುಬೇರ ತಿಲ ಮಂದಿರದಲ್ಲಿ ರುದ್ರಾಭಿಷೇಕ ನಡೆಯುತ್ತೆ. ಆಮೇಲೆ ಇನ್ನೇನಾಗುತ್ತೆ? ಭೂಮಿ ಪೂಜೆಗೆ
ಪುಣ್ಯಕ್ಷೇತ್ರಗಳಿಂದ ವೃತ್ತಿಕೆಗಳು ಅಲ್ಲಿಗೆ ಬಂದಿದೆ. ಮಂದಿರ ಭೂಗರ್ಭಕ್ಕೆ ಕೃಷ್ಣನಗರಿ ಮಣ್ಣು, ದೇಶದ ಪವಿತ್ರ ನದಿಗಳ ಪುಣ್ಯ ಜಲ, ಪುಣ್ಯಕ್ಷೇತ್ರಗಳ ಪವಿತ್ರ ಮೃತ್ತಿಕೆ, ಹರಿದ್ವಾರ, ಪ್ರಯಾಗ್ರಾಜ್, ವಾರಣಾಸಿಯಿಂದ ಗಂಗಾಜಲ, ಇನ್ನು ನಮ್ಮ ಕರ್ನಾಟಕದಿಂದ ನಮ್ಮ ಕಾವೇರಿ ಜಲ ಬಳಕೆಯೂ ಆಗ್ತಾ ಇದೆ. ಅದನ್ನು ಹೊರತುಪಡಿಸಿ ಬದ್ರಿನಾಥ್ ನೆನಪಿಸ್ಕೋತೀವಿ, ಕೇದಾರ್ನಾಥ್ ನೆನಪಿಸ್ಕೋತೀವಿ, ನಾಸಿಕ್ ನೆನಪಿಸ್ಕೋತೀವಿ. ಎಲ್ಲ ಪವಿತ್ರಾತಿ ಪವಿತ್ರ ಕ್ಷೇತ್ರಗಳಿಂದ ಪವಿತ್ರ ಮಣ್ಣು ಕೂಡ ಅಲ್ಲಿಗೆ ಬಂದಿದೆ. ಈಗಾಗಲೇ ತುಂಬ ಕಡೆ ನಾವು ನ್ಯೂಸ್ ಮಾಡಿದ್ದೀವಿ, ಎಲ್ಲೆಲ್ಲಿಂದ ಯಾರ್ಯಾರು ಹೇಗೆಲ್ಲ ಮಣ್ಣನ್ನು ಕಳಿಸ್ಕೊಟ್ಟಿದ್ದಾರೆ, ಅಲ್ಲಿಗೆ ಜಲವನ್ನು ಕಳಿಸ್ಕೊಟ್ಟಿದ್ದಾರೆ, ಎಲ್ಲಿಂದ ಯಾರು ತಗೊಂಡು ಹೋಗಿದ್ದಾರೆ, ಹೇಗೆ ತಗೊಂಡು ಹೋಗಿದ್ದಾರೆ. ಸಾಧ್ಯ ಆದರೆ ಮುಂದಿನ ಟೈಮ್ನಲ್ಲಿ ನಾವು ಕೂಡ ಎಲ್ಲ ವಿಜುವಲ್ಸ್ಗಳನ್ನ ಮತ್ತೆ ರೀಕ್ಯಾಪ್ ಮಾಡೋದಕ್ಕೆ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತಿರ್ತೀವಿ. ಕರ್ನಾಟಕದಿಂದಲೂ ಕೂಡ ವಿನಯ್ ಗುರುಜಿ ಆದಿಯಾಗಿ ಇನ್ನೂ ಹಲವಾರು ಕಡೆಗಳಿಂದ ಇಲ್ಲಿ ಬೇರೆ ಬೇರೆ ಭಾಗದಿಂದ ಮಣ್ಣು ಹೋಗಿದೆ, ಜಲ ಹೋಗಿದೆ. ಹಾಗಾಗಿ ಎಲ್ಲ ಭಾಗದಿಂದಲೂ ಕೂಡ ನಮ್ಮ ದೇಶದ ಎಲ್ಲ ಪವಿತ್ರ ಕ್ಷೇತ್ರಗಳಿಂದ ಅಲ್ಲಿಗೆ ಹೋಗಿದೆ. ಪುಣ್ಯಕ್ಷೇತ್ರಗಳ ಪವಿತ್ರ ಮೃತ್ತಿಕೆಯಲ್ಲಿದೆ. ಹರಿದ್ವಾರ, ಪ್ರಯಾಗ್ರಾಜ್, ವಾರಣಾಸಿಯಿಂದ ಗಂಗಾ ಜಲ, ಕರ್ನಾಟಕದ ಕಾವೇರಿ ನದಿ ಜಲದ ಬಳಕೆ, ಬದ್ರಿನಾಥ್, ಕೇದಾರ್ನಾಥ್, ನಾಸಿಕ್ ಕ್ಷೇತ್ರಗಳಿಂದ ಪವಿತ್ರ ಮಣ್ಣು, ಇವೆಲ್ಲವೂ ಕೂಡ ಬಳಕೆ ಆಗುತ್ತೆ ಆಗಸ್ಟ್ 5ನೇ ತಾರೀಕು ನೆರವೇರುವಂಥ ರಾಮ ಮಂದಿರದ ಶಿಲಾನ್ಯಾಸಕ್ಕೆ. ಇಷ್ಟಕ್ಕೆ ಮುಗೀತಾ? ಅಯ್ಯೋ, ಈಗ ಶುರು ಮಾಡಿದ್ದೀನಿ, ಇನ್ನೂ ತುಂಬಾ ಇದೆ, ತೋರಿಸ್ಬೇಕಲ್ಲ ನಿಮಗೆ. ನ್ಯೂಸ್ 18ನ ನನ್ನ ಕೊಲೀಗ್ಸ್ ಅಯೋಧ್ಯೆಯ ರಾಮ ಮಂದಿರದ ಆ ಜಾಗದಲ್ಲೆಲ್ಲ ಓಡಾಡಿದ್ದಾರೆ, ಅಲ್ಲಿನ ಜನರನ್ನ ಮಾತಾಡಿಸಿದ್ದಾರೆ. ಅಲ್ಲಿ ರೆಡಿ ಆಗ್ತಾ ಇದೆ, ಒಂದು ದೊಡ್ಡ ಮಟ್ಟದಲ್ಲಿ ಶೃಂಗಾರ ತೆಗೆದುಕೊಳ್ತಾ ಇದೆ. ನೋಡುವುದಕ್ಕೆ ಚಂದ ಇದೆ, ಅಂದ ಇದೆ, ದೊಡ್ಡ ಹಬ್ಬದ ಸೆಲೆಬ್ರೇಷನ್ ಇದೆ. ಅದೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡಬೇಕು. ಕೆಲವೇ ಕ್ಷಣದಲ್ಲಿ ಅತಿಥಿ ಗಣ್ಯರು ಬೇರೆ ಬೇರೆ ಆಯಾಮದಿಂದ ಅವ್ರದ್ದೇ ಆದಂತಹ ಮಾತುಗಳನ್ನು ನಮ್ಮ ಮುಂದೆ ಇಡೋರಿದ್ದಾರೆ. ಈ ಸಂಭ್ರಮ, ಈ ಕಾರ್ಯಕ್ರಮ ಮುಂದುವರಿತೆ. ಬಾಕ ಇವತ್ತು ಬಿಟ್ರೆ ಇನ್ನು ಎಕ್ಸಾಕ್ಟ್ ಆಗಿ 6 ದಿನ ಕಳೆದ ಮೇಲೆ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಶಿಲಾನ್ಯಾಸ ಕಾರ್ಯಕ್ರಮ ನೆರವೇರುತ್ತೆ. ಆ ಎಲ್ಲ ಕಣ್ಣು ತುಂಬಿಕೊಳ್ಳೋದಕ್ಕೆ ನಾವು ಕೂಡ ಕಾಯ್ತಾ ಇದ್ದೀವಿ. ಅಲ್ಲಿನ ಗ್ರೌಂಡ್ ರಿಪೋರ್ಟ್ ನಿಮಗೆ ತಿಳಿಸ್ಬೇಕು, ತೋರಿಸ್ಬೇಕು, ಅಲ್ಲಿನ ಸಂಭ್ರಮದ ವಾತಾವರಣವನ್ನು ನಿಮಗೆ ತಿಳಿಸ್ಬೇಕು. ಅದೆಲ್ಲದಕ್ಕೂ ಮುಂಚೆ ಸಿದ್ಧತೆ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಮುಂಚೆ ಈ ಕ್ಷಣ ನಮ್ಮ ಜೊತೆ ಗೆಸ್ಟ್ ಕೂಡ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ನೇರವಾಗಿ ವೆಲ್ಕಮ್ ಮಾಡ್ಕೊಂಬೋಣ. RSSನ ಮುಖಂಡರಾದಂಥ ಫಟಾಫಟ್ ಶ್ರೀನಿವಾಸ್ ಅವರು ನಮ್ಮ ಜೊತೆ ಲೈವ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಶ್ರೀನಿವಾಸ್ ಅವರೇ, ಜೈ ಶ್ರೀರಾಮ್, ಹೇಗಿದ್ದೀರಿ? ಓಕೆ, ಮತ್ತೆ ಟೆಕ್ನಿಕಲ್ ಇಂದ ಅವ್ರ ಜೊತೆ ಸಂಪರ್ಕ ಈ ಕ್ಷಣಕ್ಕೆ ಕಷ್ಟ ಆಗ್ತಿರ್ಬೋದು, ಮತ್ತೆ ರೀಕನೆಕ್ಟ್ ಮಾಡಿ ಮಾತಾಡುವಂಥ ಪ್ರಯತ್ನ ಮಾಡ್ತೀನಿ. ಭಾರತದ ದಿವ್ಯ ಮುಹೂರ್ತದ ಗಳಿಗೆ ರಾಮ ಜನ್ಮಭೂಮಿಯ ಗ್ರೌಂಡ್ ರಿಪೋರ್ಟ್ ಅದನ್ನು ಒಂಚೂರು ಇಟ್ಕೊಂಡಿದ್ದೀನಿ, ತೋರಿಸ್ಬೇಕು ನಿಮಗೆ ಅಲ್ಲಿನ ಎಲ್ಲ ಬೆಳವಣಿಗೆ ಬಗ್ಗೆ ಅಂತ. ಮೀನ್ವೈಲ್ ಗೆಸ್ಟ್ ಜಾಯ್ನ್ ಆಗಿದ್ರು, ಹಾಗಾಗಿ ಗೆಸ್ಟ್ ಹತ್ರ ಹೋಗೋ ಪ್ರಯತ್ನ ಮಾಡಿದ್ವಿ. ಶಂಕುಸ್ಥಾಪನೆಗೆ ಭರದ ಸಿದ್ಧತೆ ಮುಂದಿನ ಬುಧವಾರ, ಕರೆಕ್ಟು ಇವತ್ತು ಗುರುವಾರ, ಎಕ್ಸಾಕ್ಟಾಗಿ ಒಂದು ವಾರ, 6ನೇ ತಾರೀಕು. ಸೊ ಹಾಗಾಗಿ ಅವತ್ತು ರಾಮ ಮಂದಿರದ ನಿರ್ಮಾಣ ಕಾರ್ಯದ ಶಂಕುಸ್ಥಾಪನೆ ಆಗುತ್ತೆ. ಅಯೋಧ್ಯೆಯಲ್ಲಿ ಭದ್ರತೆ ಹೇಗಿದೆ ಅನ್ನೋದನ್ನು ಕೂಡ ನಿಮಗೆ ತೋರಿಸಬೇಕು ಕೆಲವೇ ಕ್ಷಣದಲ್ಲಿ. ಅಫ್ಕೋರ್ಸ್ ನನ್ನ ಸಹೋದ್ಯೋಗಿಗಳು ಅಲ್ಲಿ ಓಡಾಡಿದ್ದಾರೆ. ನ್ಯೂಸ್ 18ನ ಪ್ರತಿನಿಧಿ KV ಶುಕ್ಲಾ ಅಲ್ಲಿ ಕಂಪ್ಲೀಟ್ ಓಡಾಡಿದ್ದಾರೆ. ಅಲ್ಲಿನ ಎಲ್ಲ ಭದ್ರತೆ ಬಗ್ಗೆ ಮೊದಲು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಲೆಟ್ಸ್ ಸಿ ಹಾಕಿದ್ರೆ ನೋಡೋಣ. राम मंदिर के भूमि पूजन को लेकर अयोध्या को संवारा जा रहा है, अयोध्या को सजाया जा रहा है। मुख्य मार्ग के जो घरें हैं, जो उनकी दीवारें हैं, आप देख रहे हैं किस तरह से पेंटिंग करके उन पे एक खूबसूरत कलाकृति बनाई जा रही है, आकृति बनाई जा रही है। आप देख रहे हैं ये जो यहाँ के कलाकार हैं किस तरह से यहाँ पे ये आकृति बना रहे हैं, ताकि इस रोड से जो गुजरने वाले हों उनको लगे कि किस तरह से ये आकृति बनी है। ये बता, क्या नाम है आपका? सर गोविंद सोनी। ये क्यों बना रहे हैं इसको? ये भगवान रामचंद्र जी के बाल्यकाल से लेके और बड़े तक चित्र बना रहे हैं। फोक आर्ट है ये। किसने कहा बनाने के लिए? ये मोदी जी आ रहे हैं, उनके उपलक्ष्य में काम किया जा रहा है। तो आप देख रहे हैं ये कलाकार हैं जो यहाँ पर आकृति बना रहे हैं। फिलहाल जिस तरह से अयोध्या को खूबसूरत सजाया जा रहा है, देखना ये होगा कि 5 अगस्त को अयोध्या कितनी खूबसूरत दिखती है। KV शुक्ला, न्यूज़ 18 अयोध्या। ಥ್ಯಾಂಕ್ ಯು ಶುಕ್ಲಾಜಿ. ಅಫ್ಕೋರ್ಸ್ ಭದ್ರತೆ ಬಗ್ಗೆ ಕೂಡ ನಾನು ಆಗಲೇ ಮೆನ್ಷನ್ ಮಾಡಿದಂಗೆ KV ಶುಕ್ಲಾ ಅವರು ಮಾತಾಡಿದ್ರು, ಅಲ್ಲಿ ತೋರಿಸಿದ್ದಾರೆ, ಬನ್ನಿ ನೋಡೋಣ. जैसे जैसे भूमि पूजन की तारीख नजदीक आती जा रही है, वैसे ही रामनगरी अयोध्या को सुरक्षा की बेड़ियों में जकड़ा जा रहा है। आप देख रहे हैं ये अयोध्या का प्रवेश द्वार है, जहां पर पुलिस मुस्तैद है। यहाँ पर सारे जो वाहन जा रहे हैं उनको चेकिंग की जा रही है। जितने भी संदिग्ध लोग हैं, जो संदिग्ध वस्तुएं हैं, उनकी चेकिंग की जा रही है। हमारे साथ बातचीत करने के लिए श्री अरविंद चौधरी जी हमसे बात करते हैं कि सुरक्षा के क्या इंतजाम किए जा रहे हैं।
सर 5 तारीख को प्रधानमंत्री जी का दौरा है, ऐसे में क्या सुरक्षा व्यवस्था है? देखिए, सुरक्षा व्यवस्था अयोध्या है, संवेदनशील है, उसके मद्देनज़र अधिकारियों ने उचित तौर पे सुरक्षा व्यवस्था लगाई हुई है। हम लोग इस समय गुप्ता होटल पर हैं और उच्च अधिकारियों के आदेशानुसार प्रॉपर चेकिंग कर रहे हैं, जिससे कहीं भी किसी तरह की कोई अप्रिय घटना ना हो। प्रिवेंटिव तौर पे हम सबकी आईडी चेक कर रहे हैं कि कौन अयोध्या का रहने वाला है, कौन नहीं है। अगर नहीं है तो वो जेन्युइन कारण अपना बताए, उसके हिसाब से एंट्री करे। कहीं हम लोग किसी तरह से इसमें लापरवाही नहीं बरत रहे हैं। फिलहाल अयोध्या की सुरक्षा में कोई कोताही न बरती जाए, इसलिए यहाँ पर पुलिस मुस्तैद है। अयोध्या जनपद के अन्य जो जनपद हैं उनसे वहाँ फोर्स बढ़ाई जा रही है। लगभग 10 कंपनी पीएससी डिमांड की गई है। हालांकि अभी तक जो प्राइम मिनिस्टर सुरक्षा आयोग का फोटो का देखते हुए अयोध्या पुलिस सुरक्षा में मुस्तैद है। केवी शुक्ला, न्यूज़ 18 अयोध्या। ಥ್ಯಾಂಕ್ ಯು ಶುಕ್ಲಾಜಿ. ಅಫ್ಕೋರ್ಸ್ ಅಲ್ಲಿನ ಮಾಹಿತಿಯನ್ನು ನಿಮ್ಮ ಮುಂದೆ ನಾವಿಡೋ ಪ್ರಯತ್ನ ಮಾಡಿದ್ವಿ. ನಮ್ಮ ಇದೀಗ ಲೈವ್ ಜಾಯ್ನ್ ಆಗಿದ್ದಾರೆ RSS ನ ಮುಖಂಡರಾದಂತಹ ಫಟಾಫಟ್ ಶ್ರೀನಿವಾಸ್ ಅವರು. ಲೆಟ್ಸ್ ಗೋ ಲೈವ್ ಹಾಕಿದ್ರೆ. ನಮಸ್ಕಾರ ಶ್ರೀನಿವಾಸ್ ಅವರೇ, ಜೈ ಶ್ರೀರಾಮ್, ಹೇಗಿದ್ದೀರಿ? ನಮಸ್ಕಾರ, ಆರಾಮಿದ್ದೀನಿ, ತಾವಾಗಿದ್ದೀರಿ? ನಾನ್ ಚೆನ್ನಾಗಿದ್ದೀನಿ. ಈ ಕ್ಷಣ ನಿಮಗೆ ಶ್ರಾವಣ ಮಾಸ ಅಂದ್ರೆ ಒಂದು ಸಂಭ್ರಮ, ಅದರಲ್ಲೂ ರಾಮ ಮಂದಿರ ನಿರ್ಮಾಣ ಅಂದಾಗ ಡಬಲ್ ಸಂಭ್ರಮ. ಖಂಡಿತವಾಗ್ಲೂ ಏನು ಸುಮಾರು 500 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇತ್ತು ಒಂದು ಧರ್ಮ, ಒಂದು ಸಮಾಜ. ನಮ್ಮ ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ಒಂದು ದೇವಾಲಯದ ನಿರ್ಮಾಣದನ್ನ ಕನಸನ್ನ ಹೊತ್ತು ಲಕ್ಷಾಂತರ ಜನ ತ್ಯಾಗ ಬಲಿದಾನಗಳನ್ನ ಮಾಡಿದ್ರು. ಆ ಒಂದು ದಿವ್ಯವಾದ ಶ್ರೀರಾಮನ ಮಂದಿರನ ನಿರ್ಮಾಣದ ಒಂದು ಶುಭ ಗಳಿಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ನನಗೆ ರೋಮಾಂಚನ ಆಗ್ತಾ ಇದೆ. ನಿಮ್ಮ ಟಿವಿ ಮೇಲೆ ದಿವ್ಯ ಕ್ಷಣ ಅಂತ ನೀವು ಹಾಕ್ತಾ ಇದ್ದೀರಾ, ನನಗೆ ಗೂಸ್ ಬಂಪ್ಸ್ ಬರ್ತಾ ಇದೆ ದೇಹದಲ್ಲಿ. ಅಂತ ಒಂದು ದಿವ್ಯವಾದ ಭವ್ಯವಾದ ಒಂದು ಅಮೃತ ಗಳಿಗೆಗೆ ನಾವು ಇಡೀ ಭಾರತ ಅಲ್ಲ, ತಾವು ಕೆಳಗಡೆ ಹಾಕ್ತೀರ, ಭಾರತವೇ ಕಾಯ್ತಿರೋ ದಿವ್ಯ ಮುಹೂರ್ತ ಅಂತ. ಬರೀ ಭಾರತ ಅಲ್ಲ, ಇಡೀ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲ ಹಿಂದೂಗಳು, ಎಲ್ಲ ಬೌದ್ಧರು, ಸಿಖ್ರು ಎಲ್ಲರೂ ಕಾಯ್ತಿರ್ತಕ್ಕಂಥ ಈ ಒಂದು ಅಮೃತಗಳಿಗೆ ನಿಜವಾಗ್ಲೂ ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಜನದ ಕನಸನ್ನ ನನಸು ಮಾಡುವಂತ ಗಳಿಗೆ ಇದು ಅತ್ಯಂತ ಒಂದು ಅಮೃತಗಳಿಗೆ ಸಂತೋಷ. ಯಾವ ಸೂರ್ಯ ವಂಶಸ್ಥರು ಆವತ್ತಿಂದ ಯಾವ ಕ್ಷಣದಲ್ಲಿ ಬಾಬರ್ ಆ ಮಂದಿರವನ್ನ ಕೆಡುವುದ ಆ ಕ್ಷಣದಿಂದ ಈ ಕ್ಷಣದವರೆಗೆ ಮತ್ತೆ ನಾವು ಅದೇ ಸ್ಥಳದಲ್ಲಿ ಭವ್ಯವಾದ ರಾಮ ಮಂದಿರವನ್ನ ನಿರ್ಮಾಣ ಮಾಡೋವರೆಗೂ ನಾವು ನಮ್ಮ ಗಡ್ಡವನ್ನ ಬಳಸುವುದಿಲ್ಲ, ಮೀಸೆಯನ್ನ ಬಳಸ್ತಿದ್ದಿಲ್ಲ, ಕಾಲಿಗೆ ಚಪ್ಪಲಿ ಹಾಕೋದಿಲ್ಲ ಅಂತ ಹೇಳಿ ಒಂದು ಸಂಕಲ್ಪವನ್ನ ಮಾಡಿಕೊಂಡು ಇವತ್ತು ಆ 500 ವರ್ಷಗಳಿಂದ ತಪಸ್ಸನ್ನ ಮಾಡ್ಕೊಂಡು ಬಂದ್ರು. ಆ ತಪಸ್ಸಿಗೆ ಫಲ ಕೊಡುವಂತ ಕ್ಷಣ ಆಗಸ್ಟ್ 5 ಒಂದು ಬ್ರಾಹ್ಮಿ ಮುಹೂರ್ತಕ್ಕೆ ಬಂದಿದೆ. ಹಾಗಾಗಿ ನಾನು ಈ ಕ್ಷಣದಲ್ಲಿ ಯಾವೆಲ್ಲ ರಾಮ ಭಕ್ತರು ತಮ್ಮ ಉಸಿರನ್ನ ಅದಕ್ಕಾಗಿ ಮುಡುಪಾಗಿಟ್ರು, ಪ್ರಾಣ ತ್ಯಾಗವನ್ನ ಮಾಡಿದ್ರು, ಅದಕ್ಕಾಗಿ ಕಾನೂನಿನ ಹೋರಾಟ ಮಾಡಿದ್ರು, ಅವರೆಲ್ರಿಗೂ ನಾನು ಹೃದಯಪೂರ್ವಕವಾಗಿ ಸಮಸ್ತ ಹಿಂದೂ ಸಮಾಜದ ಪರವಾಗಿ ನಾನು ನನ್ನ ಕೃತಜ್ಞತೆಗಳನ್ನ ತಿಳಿಸ್ತಾ ಇದ್ದೇನೆ, ಹಾಗೆ ವಂದನೆಗಳನ್ನ ತಿಳಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯದಲ್ಲಿ ಭಾಗಿಯಾದಂತ ಸುಮಾರು 184 ವರ್ಷದ ಕಾನೂನು ಹೋರಾಟ ಆಗಿದೆ ಈ ಒಂದು ಕಾರ್ಯಕ್ಕೆ. ಹಾಗಾಗಿ ಯಾರೆಲ್ಲ ಇದರಲ್ಲಿ ಭಾಗವಹಿಸಿದ್ರು, ಯಾರೆಲ್ಲ ಸಹಾಯ ಮಾಡಿದ್ರು, ಸಹಕಾರ ಕೊಟ್ರು, ಅವ್ರಿಗೆಲ್ಲ ನಾನು ವೈಯಕ್ತಿಕವಾಗಿ ಹಾಗೂ ಸಮಸ್ತ ಹಿಂದೂ ಸಮಾಜದ ಪರವಾಗಿ ನಾನು ತಲೆ ಬಾಗಿಸಿ ನಮಸ್ಕಾರ ಮಾಡಿ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದಾನೆ. ಒಂದು ಅದ್ಭುತವಾದಂತಹ ಏನೋ ಅಂತ ತೆರೆದುಕೊಳ್ತಿದೆ ಅಂದಾಗ ನಾವು ಸಾಮಾನ್ಯವಾಗಿ ಒಂದು ಪದ ಬಳಸ್ತೀವಿ, ನಾವು ನ ಭೂತೋ ನ ಭವಿಷ್ಯತಿ, ಹಿಂದಾಗಿಲ್ಲ ಮುಂದಂತ ಆಗೋದು ಇಲ್ಲ ಅಂತ. ಆ ತರಹದ ಎದುರು ನೋಡ್ತಿದ್ದಾರೆ 130ಕ್ಕೂ ಹೆಚ್ಚು ಈ ಕೋಟಿ ಭಾರತೀಯರು ಕೂಡ ಈ ಕ್ಷಣಕ್ಕೆ. ನೀವು ಅಫ್ಕೋರ್ಸ್ ಸಂಘ ಪರಿವಾರದವರು, ನಮಗಿಂತನೂ ಇನ್ನೇನೋ ಟ್ರ್ಯಾಕ್ ಇರುತ್ತೆ, ನಿಮ್ಗೊಂದಷ್ಟು ಮಾಹಿತಿ ಗೊತ್ತಾಗ್ತಿರುತ್ತೆ. ನಿಮಗೆ ವಾವ್ ಫ್ಯಾಕ್ಟರಿ ಏನು ರಾಮ ಮಂದಿರ ನಿರ್ಮಾಣದಲ್ಲಿ ಶ್ರೀನಿವಾಸ್ ಅವರೇ? ಫ್ಯಾಕ್ಟರ್, ಆ ಮಂದಿರ ನಿರ್ಮಾಣನೇ ಒಂದು ವಾವ್ ಫ್ಯಾಕ್ಟರ್. 500 ವರ್ಷಗಳ ತಪಸ್ಸು, ಲಕ್ಷಾಂತರ ಜನಗಳ ತ್ಯಾಗ ಬಲಿದಾನ, ಅನೇಕ ಯುದ್ಧಗಳು, 184 ವರ್ಷಗಳ ಕಾನೂನು ಹೋರಾಟ. ಆ ವಾವ್ ಫ್ಯಾಕ್ಟರ್ ಅಂದ್ರೆ ಆ ರಾಮ ಲಲ್ಲ ವಿರಾಜಮಾನ ಆಗ್ತಾ ಇದ್ದಾನಲ್ಲ, ಅದೇ ಒಂದು ವಾವ್ ಫ್ಯಾಕ್ಟರ್ ನಮ್ಗೆ. ಹೇಗೆ ಈಗ ಮುಸಲ್ಮಾನರಿಗೆ ಮೆಕ್ಕಾ ಮದೀನಾ ಇದೆ, ಹೇಗೆ ಈಸಾಯಿ ಧರ್ಮದವರಿಗೆ ಒಂದು ಜೆರುಸಲಂ ಇದೆ, ಈ ಒಂದು ಅಯೋಧ್ಯೆಯ ರಾಮ ಮಂದಿರ ಅದೇ ರೀತಿ ಸಮಸ್ತ ಹಿಂದೂಗಳ ಟಿಸಿಲುಗಳಾದ ಜೈನರ, ಬೌದ್ಧರ, ಸಿಖ್ಖರ ಎಲ್ರಿಗೂ ಇದು ಒಂದು ಪುಣ್ಯಕ್ಷೇತ್ರ ಆಗುವಂತ ಒಂದು ಸ್ಥಳ. ಅದೇ ಒಂದು ವಾವ್ ಫ್ಯಾಕ್ಟರ್. ಇನ್ ಮೇಲೆ ನಾವು ಕಾಶಿಗೆ ಹೋಗ್ತಾ ಇದ್ದೀವಿ, ಋಷಿಕೇಶ್ಗೆ ಹೋಗ್ತಾ ಇದ್ದೀವಿ,
ಅದಕ್ಕಿಂತ ಹೆಚ್ಚಾಗಿ ಇನ್ಮೇಲೆ ರಾಮ ಮಂದಿರಕ್ಕೆ ರಾಮನ ದರ್ಶನಕ್ಕೆ ಜನ ಬರ್ತಾರೆ. ಬರೀ ಭಾರತದಿಂದ ಅಲ್ಲ, ಇಡೀ ಪ್ರಪಂಚದಿಂದ ಬರ್ತಾರೆ. ಬರೀ ಹಿಂದೂಗಳೆಲ್ಲ ಹಿಂದೂಯೇತರರು ಇನ್ಮೇಲೆ ಅಲ್ಲಿ ಬರ್ತಾರೆ. ಇದು ಒಂದು ಫ್ಯಾಕ್ಟರ್. ಹಾ ನನಗೆ ಇನ್ನೊಂದು ಬಹಳ ಕುತೂಹಲ ಅನ್ಸಿದ್ದು, ಈಗ ನಾವು ಬದ್ರಿನಾಥ್ಗೆ ಹೋಗ್ತೀವಿ, ಕೇದಾರ್ನಾಥ್ಗೆ ಹೋಗ್ತೀವಿ, ಅಥವಾ ನಾಸಿಕ್ಗೆ ಹೋಗ್ತೀವಿ, ಒಳ್ಳೊಳ್ಳೆ ಪವಿತ್ರ ಮಣ್ಣು ಅಥವಾ ಪವಿತ್ರ ಜಲ, ಹರಿದ್ವಾರ ಆಗಿರ್ಲಿ, ಬೇರೆ ಬೇರೆ ಪ್ರಯಾಗ್ರಾಜ್ ಆಗಿರ್ಲಿ, ಎಲ್ಲ ಕಡೆ ಹೋಗ್ತೀವಿ. ರಾಮ ಮಂದಿರಕ್ಕೆ ಹೋಗ್ಬಿಟ್ರೆ ಇನ್ಮೇಲೆ ಮುಂದಕ್ಕೆ ನನ್ನ ಪ್ರಕಾರ ಅನ್ಸಿದ್ದು ನನಗೆ, ಈ ಎಲ್ಲಾ ಕಡೆಯಿಂದಲೂ ಕೂಡ ಮಣ್ಣು ಹೋಗಿದೆ, ನೀರು ಹೋಗಿದೆ, ಪವಿತ್ರ ಜಲಗಳು. ಸೊ ಅಲ್ಲಿ ಹೋದ್ರೆ ಎಲ್ಲೋ ಪುಣ್ಯ ಒಂದೇ ಕಡೆ ಸಿಕ್ಬಿಡುತ್ತೆ ಅನ್ಸುತ್ತಲ್ವಾ? ಅಲ್ಲ, ಖಂಡಿತವಾಗ್ಲೂ ಅದು ಹೇಗೆ ಅಂದ್ರೆ, ಹೇಗೆ ಒಂದು ಬೀಜದಲ್ಲಿ ಒಂದು ಸಮಸ್ತ ಮರದ ಅದ್ರ ಕಾಂಡ, ಬೇರು, ಎಲೆ, ಹೂ, ಹಣ್ಣು ಹೇಗಿರುತ್ತೋ ಅದೇ ರೀತಿ ಶ್ರೀರಾಮನ ದರ್ಶನ ಮಾಡ್ಕೊಂಡ್ಮೇಲೆ ಬೈ ಡಿಫಾಲ್ಟ್ ಎಲ್ರಿಗೂ ದರ್ಶನ ಮಾಡಿದಷ್ಟು ಪುಣ್ಯ ಸಿಗ್ಬಿಡುತ್ತೆ. ಯಾಕೆಂದ್ರೆ ರಾಮ ಒಬ್ಬ ಆದರ್ಶ ಪುರುಷ, ಸರ್ವಗುಣ ಸಂಪನ್ನ. ನೀವು ಅವನು ಮುಟ್ಟಿದ ತಕ್ಷಣ ಬೇರೆ ಎಲ್ರನ್ನ ಮುಟ್ದಾಗ ಆಗ್ಬಿಡುತ್ತೆ. ಅವನ ದರ್ಶನ ಮಾಡಿದ ತಕ್ಷಣ ಮಿಗ್ದವ್ರದೆಲ್ಲ, ಯಾಕಂದ್ರೆ ಅವನು ಬೇರೆ ಯಾರಲ್ಲ, ವಿಷ್ಣು. ಅವನು ಒಂದು ಪ್ರಪಂಚ ಪಾಲಕ. ಹಾಗಾಗಿ ಅವನ್ ನೋಡಿದ ತಕ್ಷಣನೇ, ಅವನ ದರ್ಶನ ಮಾಡಿದ ತಕ್ಷಣನೇ ನೀವು ಅಷ್ಟು ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿದಂತಹ ಒಂದು ಪುಣ್ಯ ಬರುತ್ತೆ. ಅಷ್ಟು ಪುಣ್ಯಕ್ಷೇತ್ರಗಳಿಗೆ ನೀವು ವಿಸಿಟ್ ಮಾಡಿದಂತ, ನೀವು ಭೇಟಿ ಕೊಟ್ಟಂತ ಪುಣ್ಯ ಖಂಡಿತವಾಗ್ಲೂ ಬರುತ್ತೆ. ವೆರಿ ಟ್ರೂ, ವೆರಿ ಟ್ರೂ ಶ್ರೀನಿವಾಸ್. ಐ ಕಮ್ ಬ್ಯಾಕ್ ಟು ಯು. ನಾನು ವಾಪಸ್ ಮಾತಾಡ್ತೀನಿ. ಹಾಗೆ ಜಸ್ಟ್ ದಯಮಾಡಿ ನೇರ ಸಂಪರ್ಕದಲ್ಲಿರಿ. ಫಟಾಫಟ್ ಶ್ರೀನಿವಾಸ್, RSS ನ ಮುಖಂಡರು, ಸಂಘ ಪರಿವಾರದವರಿದ್ದಾರೆ. ಮಗದೊಂದು ಕಡೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗೆಳೆಯರು, ಆತ್ಮೀಯರು, ಜೊತೆಗೆ ಈ ಎಲ್ಲ ಬಗ್ಗೆ ಸಮಸ್ತ ಮಾಹಿತಿಯನ್ನು ಕೂಡ ಕಲೆ ಹಾಕಿರೋರು ಚಿಂತಕರಾದಂತಹ ಚಕ್ರವರ್ತಿ ಸೂಲಿಬೆಲೆ. ಗುಡ್ ಮಾರ್ನಿಂಗ್ ಸರ್. ನಮಸ್ತೆ ಹರೀಶ್, ಹೇಗಿದ್ದೀರಿ? ನಾನ್ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ಎಕ್ಸಲೆಂಟ್. ಇನ್ನೇನು ಇವಾಗ ಆಗಸ್ಟ್ ಬಂತು ಅಂದಾಗ ನಮ್ಮೆಲ್ಲರ ಖುಷಿ ಇನ್ನೂ ಇಮ್ಮಡಿಗೊಳ್ತಾ ಇದೆ ಅಲ್ಲ? ಅಬ್ಸಲ್ಯೂಟ್ಲಿ. ನಿನ್ನೆ ಒಂದ್ ಖುಷಿ, ಇವತ್ತೊಂದು ಖುಷಿ. ನಿನ್ನೆ ರಫೇಲ್ ಬಂತು, 5ನೇ ತಾರೀಕು ರಾಮ ಮಂದಿರ. ಏನು ಶತಶತಮಾನಗಳ ಕಾಲದ ಕಾಯುವಿಕೆ ಇತ್ತು, ಅದು ಈಗ ಒಂದು ಎಂಡ್ ಆಗತ್ತೆ ಅಂತ ಅನ್ನಿಸ್ತಾ ಇದೆ. ಡೆಫಿನೆಟ್ಲಿ, ಖಂಡಿತವಾಗಿಯೂ ಖುಷಿ. ಕಳೆದ ಬಾರಿ ನಾವು 370 ಯಲ್ಲಿದ್ವಿ, ಆ ಖುಷಿಯಲ್ಲಿದ್ವಿ. ಈ ವರ್ಷ ಈ ತರದ ಖುಷಿ ಬಹಳ ಸಂತೋಷವೇ. ಸೂಲಿಬೆಲೆ ಅವರನ್ನ 5 ತಿಂಗಳಿಂದ ಒದ್ದಾಡ್ಬಿಟ್ಟಿದೀವಿ, ದೇಶದ ಜನ, ಪ್ರಪಂಚದ ಜನ. ಈಗ ಒಂದು ಒಳ್ಳೆ ಒಂದು ಪಾಸಿಟಿವ್ ಎನರ್ಜಿ ಬರ್ತಾ ಇದೆಯಾ? ಖಂಡಿತವಾಗಿಯೂ ನಿನ್ನೆಯಿಂದಾನೇ ಶುರುವಾಗ್ಬಿಟ್ಟಿದೆ. ರಫೇಲ್ ಬಂದ ತಕ್ಷಣ ಚೈನಾಕ್ಕೆ ಆಗ್ಬಹುದಾಗಿರುವಂತ ನಡುಕ, ಅವರ J20 ರಫೇಲ್ ಮುಂದೆ ನಿಂತ್ಕೊಳ್ಳಲ್ಲ ಅಂತ ಈಗ ಇಂಟರ್ನ್ಯಾಷನಲ್ ರಿಪೋರ್ಟ್ಸ್ ಎಲ್ಲ ಬರ್ತಾ ಇರುವಂತ ವರದಿಗಳು, ಆ ವರದಿಗಳನ್ನೆಲ್ಲ ನೋಡುವಾಗ ಬಹಳ ಖುಷಿ. ಅದ್ರ ಜೊತೆಗೆ ರಾಮ ಮಂದಿರದ ಅಂದ್ರೆ ಯಾವಾಗ ಈ ತರದ ಧಾರ್ಮಿಕವಾದ, ಆಧ್ಯಾತ್ಮಿಕವಾದ ಚಿಂತನೆಗಳು ಸ್ಪ್ರೆಡ್ ಆಗ್ತಾವೋ, ಆತ್ಮವಿಶ್ವಾಸ ಬೂಸ್ಟ್ ಆಗುತ್ತೋ, ಮುಖ್ಯವಾಗಿ ನೆಗೆಟಿವಿಟಿ ಡೌನ್ ಆಗ್ತಾ ಹೋಗ್ಬಿಡುತ್ತೆ. ನನ್ಗೆ ಅನ್ಸುತ್ತೆ ಭಾರತದ ಪರ್ವಕಾಲ ಶುರು ಆಗ್ಬಹುದು ಸದ್ಯದಲ್ಲೇ. ವೆರಿ ನೈಸ್. ಈಗ 5ನೇ ತಾರೀಕು ಎಲ್ಲರೂ ಕೂಡ ಕ್ಷಣಗಣನೆಗೆ ನೋಡ್ತಾ ಇದ್ದೀವಿ ಹೇಗಿರುತ್ತೆ ಮತ್ತು ಈ ಕನ್ಸ್ಟ್ರಕ್ಷನ್ ಹೇಗಾಗುತ್ತೆ, ಎಷ್ಟು ಸ್ಪೆಷಲ್ ಇರುತ್ತೆ ಅಂತ. ಇದುವರೆಗೆ ಆ ಜಾಗ ವಿವಾದ ಅಂತಿದ್ವಿ, ಈಗ ಹಂಗಲ್ಲ, ವಿಶೇಷ ಅಂತ ಇದೀವಿ. ನೀವು ಹೇಗೆ ಚೆನ್ನಾಗಿದೆ ಇದು. ಹೌದು. ಒಂದು 5 ಶತಮಾನಗಳ ಕಾಲ. ಇನ್ಫ್ಯಾಕ್ಟ್ ನಾನೊಂದ್ಸಲ ಮುಸ್ಲಿಮರ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಅವ್ರು ನನ್ನನ್ನು ಕೇಳಿದ್ರು ರಾಮ ಮಂದಿರದ ವಿಚಾರವಾಗಿ, ನೀವು ಮಸೀದಿ ಅಂತ ಹೇಳಿದ್ರೆ. ಹೇಳಿದ್ರೆ ಮಸೀದಿ ಅಂತ ಅಲ್ಲ, ನೀವು ಅದನ್ನು ಗಮನಿಸಬೇಕಾಗಿರೋದು ಬಾಬರ್ ಕಟ್ಟಿರುವ ಕಟ್ಟಡ ಅಂತ. ಯಾವುದೇ ಒಂದು ದೇವಸ್ಥಾನವನ್ನ, ಪೂಜಾ ಮಂದಿರವನ್ನ ತೆಗೆದು ಮಸೀದಿ ಮಾಡಬಾರದು ಅಂತ ಅವರಿಗೆ ನಿಯಮಗಳಿವೆ. ಅಂತದ್ರಲ್ಲಿ ಬಾಬರ್ ಅದನ್ನ ಮಾಡಿದ್ದನ್ನು ಅವ್ರು ಸಮರ್ಥಿಸ್ಕೊಳ್ಬಾರ್ದು, ಯಾರೇ ಮುಸಲ್ಮಾನನಾದ್ರು. ಹಂಗಂದಾಗ ಅವ್ರು ಹೇಳಿದ್ರು, ಅದು ನೀವು ಹೇಳ್ತಾ ಇರೋ ವರ್ಷನ್ ಅಷ್ಟೇ, ವಾಸ್ತವವಾಗಿ ಅಲ್ಲಿ ರಾಮ ಮಂದಿರ ಇರ್ಲಿಲ್ಲ ಅಂತ. ಈ ಕೆಲವು ಹಿಸ್ಟಾರಿಯನ್ಸ್, ಈ ಲೆಫ್ಟಿಸ್ಟ್ ಹಿಸ್ಟಾರಿಯನ್ಸ್ ಏನ್ ಮಾಡಿದ್ರು, ಆ ರಾಮ ಮಂದಿರದ ಜಾಗಕ್ಕೆ ಹೋಗದೆ, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ರಿಪೋರ್ಟ್ ಅನ್ನು ಕೇರ್ ಮಾಡದೆ ಅಲ್ಲಿ ರಾಮ ಮಂದಿರವೇ ಇರ್ಲಿಲ್ಲ ಅಂತ ಹೇಳಲಿಕ್ಕೆ ಪ್ರಯತ್ನ ಪಡ್ತಿದ್ರು. ಆದ್ರೆ ಕೋರ್ಟ್ ಯಾವಾಗ ಇದನ್ನು ಪೂರ್ತಿ ತೆಗೆದು ಬಿಸಾಕಿ ಅಲ್ಲಿ ರಾಮ ಮಂದಿರ ಇದ್ದಿದ್ ನಿಜ ಅನ್ನೋದು ಸೈಂಟಿಫಿಕ್ ಎವಿಡೆನ್ಸ್ ನ ಆಧಾರದ ಮೇಲೆ ಹೇಳ್ತೋ, ಅವತ್ತೇ ನಮ್ಗೆ ಅರ್ಧ ಗೆಲುವು. ಆರ್ಟಿಕಲ್ ಓದ್ತಾ ಇದ್ದೆ ಚಕ್ರವರ್ತಿ ಅವರೇ, ಕ್ಲಿಯರ್ಲಿ ತುಂಬಾ ಚೆನ್ನಾಗಿ ಮೆನ್ಷನ್ ಮಾಡಿದ್ದಾರೆ. ಆ ಅಯೋಧ್ಯೆಯ ಜಾಗದಲ್ಲಿ ಅಫ್ಕೋರ್ಸ್ ನಮ್ಗೆ ಗೊತ್ತಿರೋ ಹಾಗೆ 2 ಕೋಮಿನ ಸಾಂಬಲದವರು ಇದ್ದಾರಲ್ಲಿ, ಇಲ್ಲ ಅಂತಲ್ಲ. ಆದ್ರೆ ಮಂದಿರ ನಮ್ಮೆಲ್ಲರ ಹೆಮ್ಮೆ ಅನ್ನೋ ಸ್ಟೇಟ್ಮೆಂಟ್ ಗಳನ್ನ ಮಸೀದಿಯ ಪ್ರಮುಖ ಮುಖಂಡರೀಗ ಕೊಡ್ತಾ ಇದ್ದಾರೆ. ಭಾವೈಕ್ಯತೆ ಮಂತ್ರ ಜಪ ಆಗ್ತಿದೆ ಅಂದಾಗ ಒಳ್ಳೆ ಬೆಳವಣಿಗೆ ಅನಿಸ್ತು ನಂಗೆ. ಒಂದು ಕಡೆ ಒಂದು ಒಳ್ಳೆ ಬೆಳವಣಿಗೆ, ಆದ್ರೆ ಇದು ಸುದೀರ್ಘವಾಗಿರ್ಬೇಕು ಅಂತ. ಕೆಲವು ಬ್ಯಾಡ್ ಎಲಿಮೆಂಟ್ಸ್ ಗಳು ಏನಿವೆ ಅವುಗಳನ್ನ ಪಕ್ಕಕ್ಕಿಡಬಲ್ಲಂತ, ಅವರುಗಳನ್ನ ದೂರ ತಳ್ಳಬಲ್ಲಂತ ಸಾಮರ್ಥ್ಯವನ್ನ ಸಜ್ಜನ ಮುಸಲ್ಮಾನರು ಪಡ್ಕೋಬೇಕು ಅಂತ ನನ್ಗೆ ಯಾವಾಗ್ಲೂ ಅನ್ಸುತ್ತೆ. ನನ್ಗೆ ಯಾವಾಗ್ಲೂ ಇದೆ, ಸಜ್ಜನ ಮುಸಲ್ಮಾನರು ಅಂತ ಸಮಾಜದಲ್ಲಿ ಇದಾರಲ್ಲ, ಅವ್ರ ವಾಯ್ಸ್ ಡೌನ್ ಆಗಿರೋದ್ರಿಂದಲೇ ಈ ತರದೆಲ್ಲ ನಡೆಯುತ್ತೆ. ನೋಡಿ, ಈ ದೇಶದ 80 ಕೋಟಿ ಜನ ಪ್ರತಿದಿನ ಬೆಳಗ್ಗೆ 5 ಗಂಟೆಗೆ ನೀವು ಹಾಕೋ ಅಜಾನ್ ಕೇಳುವಾಗ್ಲೂ ಕಿರಿಕಿರಿ ಮಾಡ್ಕೊಳ್ಳಲ್ಲ. ಜೊತೆ ಎಲ್ಲವೂ ಸಹಜವಾಗಿರ್ಬೇಕಾದಾಗ ರಾಮ ಹುಟ್ಟಿದ ಜಾಗದಲ್ಲಿ ಒಂದ್ ಮಂದಿರ ಬೇಕು ಅಂತ ಕೇಳಿದಕ್ಕೆ ಇಷ್ಟು ದಿನ ಸತಾಯಿಸುವಂತ ಅಗತ್ಯ ಇರಲಿಲ್ಲ ಅಂತ. ಅದನ್ನ ಯಾವತ್ತೂ ಅವರೇ ಸೌಹಾರ್ದಯುತವಾಗಿ ಬಿಟ್ಕೊಟ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತದೆ. ಅದಕ್ಕೊಂದು ಕಾನೂನು ತಂದು ಅದಕ್ಕೊಂದು ಹಂಗ್ ಹೋಗಿ ಎಲ್ಲ ಮಾಡ್ಬೇಕಾದ ಸರ್
ಓಕೆ, ಐ ಥಿಂಕ್ ಒಂಚೂರು ಡಿಸ್ಕನೆಕ್ಟ್ ಆಗಿರಬೇಕು ಅನ್ಸುತ್ತೆ. ಮತ್ತೆ ರೀಕನೆಕ್ಟ್ ಮಾಡಿ ಮಾತಾಡೋ ಪ್ರಯತ್ನ ಮಾಡೋಣ. ಚಕ್ರವರ್ತಿ ಸೂಲಿಬೆಲೆ ಅವರು, ಹೇಗೆಲ್ಲ ಭಾವೈಕ್ಯತೆಯ ಸಂದೇಶ ಇವಾಗ ಹೇಗೆ ನಡೀತಾ ಇದೆ? ದೃಶ್ಯ ನೋಡ್ರಿ, ಎಷ್ಟು ಅದ್ಭುತ ಕಾಣುತ್ತೆ. ಕಲರ್ಫುಲ್ ಅಲ್ಲಿ ಅಂಡರ್ ಪಾಸ್ ಆಗಲಿ ಅಲ್ಲಿ ಅಥವಾ ಕಮಾನ್ಗಳನ್ನು ಕಟ್ಟಿರೋದಾಗಲಿ, ಇದೇನು ತಾತ್ಕಾಲಿಕವಾಗಿದೆಯೋ ಪರ್ಮನೆಂಟ್ ಆಗಿದೆಯೋ ಗೊತ್ತಾಗ್ತಿಲ್ಲ. ಬಟ್ ಸ್ಟಿಲ್ ಆ ಜಾಗದಲ್ಲೆಲ್ಲ ಈ ವರ್ಣನೆಗಳು ನೋಡೋದಕ್ಕೆ ಚಂದ. ಓಂಕಾರದ ಮಂತ್ರ, ರಾಮನ ಮೂರ್ತಿ, ಶಿವ, ಅದಕ್ಕೆ ಡಿಸೈನ್ಸ್ಗಳು, ಕಲರ್ಫುಲ್ ಕಂಬಗಳು ಎಲ್ಲವೂ ಕೂಡ ನಡೀತಾ ಇದೆ. ಇನ್ನೊಂದು ಕಡೆ ಫಟಾಫಟ್ ಶ್ರೀನಿವಾಸ್ ಅವರು, ಸಂಘ ಪರಿವಾರದವರು ಕೂಡ ನಮ್ಮ ಜೊತೆ ಲೈವ್ ಇದ್ದಾರೆ. ಮತ್ತೆ ಚಕ್ರವರ್ತಿ ಸೂಲಿಬೆಲೆಗೆ ರೀಕನೆಕ್ಟ್ ಮಾಡಿ ಮಾತಾಡೋಣ. ಒಂದು ಚಿಕ್ಕ ಬ್ರೇಕ್ ತಗೊಂಡು ವೆಲ್ಕಮ್ ಬ್ಯಾಕ್. ಮುಂದಿನ ಬುಧವಾರ ಅಂದರೆ ಆಗಸ್ಟ್ 5ನೇ ತಾರೀಕು ಮುಹೂರ್ತ ಡಿಸೈಡ್ ಆಗಿದೆ. ಜೈ ಶ್ರೀರಾಮ್ ಅಂತಿದ್ದಾರೆ. ಇಡೀ ಅಯೋಧ್ಯೆಯ ಇಡೀ ವಾತಾವರಣ ಹಾಗೆ ಇದೆ. ನಮ್ಮ ಜೊತೆ ಲೈವ್ನಲ್ಲಿ ಸಂಘ ಪರಿವಾರದ ಮುಖಂಡರಾದಂತಹ ಫಟಾಫಟ್ ಶ್ರೀನಿವಾಸ್ ಅವರು ಇದ್ದಾರೆ ಮತ್ತು ದೂರವಾಣಿ ಸಂಪರ್ಕದಲ್ಲಿ ಚಿಂತಕರಾದಂತಹ ಚಕ್ರವರ್ತಿ ಸೂಲಿಬೆಲೆ ಅವರು ಕೂಡಿದ್ದಾರೆ. ಚಕ್ರವರ್ತಿ ಅವರು ಕೇಳಿಸ್ತಿದ್ದೀರಾ ಧ್ವನಿ? ಓಕೆ, ನಾನು ಮೆನ್ಷನ್ ಮಾಡ್ತಿದ್ದೆ ಬ್ರೇಕ್ ಮುಂಚೆನೆ. ಎಲ್ಲ ಒಂದು ಆರ್ಟಿಕಲ್ ಓದ್ತಿದ್ದೆ. ಇತ್ತೀಚಿನ ಬೆಳವಣಿಗೆ ಹೇಗಾಗ್ತಿದೆ ಅಂದ್ರೆ, ತುಂಬಾ ಜನ ಈ ಮುಹೂರ್ತಕ್ಕೆ ಮುಸ್ಲಿಂ ಬಾಂಧವರು ಕೂಡ ಬರ್ತಿದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ. ನಂಬರ್ 1. ನಂಬರ್ 2, ಎಲ್ಲೋ ದೂರದ ಛತ್ತೀಸ್ಗಢದಿಂದ ಅಯೋಧ್ಯೆಗೆ 700-800 ಕಿಲೋಮೀಟರ್ ಪಾದಯಾತ್ರೆ ಮಾಡ್ತಿದ್ದಾರೆ ಅಲ್ಲಿ ಬರೋದಕ್ಕೆ. ಈ ತರದೆಲ್ಲ ಬೆಳವಣಿಗೆ ನಡೀತಾ ಇದೆ. ಹೇಗೆ ಅನ್ಸುತ್ತಿದ್ದು? ಒಂದು ಭಾರತದ ಮುಸಲ್ಮಾನರು ಅಂತಂದ್ರೆ ನೀವು ಪೀಳಿಗೆಯಿಂದ ಪೀಳಿಗೆಗೆ ನೋಡ್ಕೊಂಡ್ರೆ ಯಾವತ್ತೋ ಒಂದಿನ ಹಿಂದೂಗಳಾಗಿದ್ದವ್ರೆ. ನೀವು ಆಚರಣೆಯ ಪದ್ಧತಿಗಳನ್ನ ಬದಲಾಯಿಸಬಹುದು, ಆದ್ರೆ ನಿಮ್ ಪೂರ್ವಜರನ್ನ ಬದಲಾಯಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಈ ದೇಶದ ಒಳಗಿರುವಂತ ಮುಸಲ್ಮಾನರ ಒಳಗೂ ಕೂಡ ಏನ್ ಭಾರತೀಯತೆಯ ರಕ್ತ ಏನಿದೆ ಅದು ಇವತ್ತಿಗೂ ಅಷ್ಟೇ ಜೋರಾಗಿದೆ, ಯಾವ ಅನುಮಾನವೂ ಇಲ್ಲ. ಹೀಗಾಗಿ ನಾನ್ ಹಂಗ್ ಬರ್ತಾ ಇರೋರ್ಗೆ ಎಲ್ರಿಗೂ ಕೂಡ ವಿಶೇಷವಾದ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ಬಹಳ ಸಂತೋಷ, ಯಾಕೆಂದ್ರೆ ಈ ದೇಶದಲ್ಲಿ ಈ ತರದ ವ್ಯಾಲ್ಯೂ ಇನ್ನು ಜೀವಂತವಾಗಿದೆ ಅಂತ ಜಗತ್ತಿಗೆ ತೋರಿಸುವಂತ ಸಂದರ್ಭ. ಅದೇ ಸಂದರ್ಭದಲ್ಲಿ ರಾಡಿಕಲೈಸೇಷನ್ ಏನ್ ಜಾಸ್ತಿ ಆಗ್ತಾ ಇದೆ, ಅದ್ರ ಕುರಿತಂತೆಯೂ ಕೂಡ ಅವರುಗಳು ದನಿ ಎತ್ತಬೇಕಾದಂತ ಸಮಯ ಇದು. ಇಲ್ಲದೆ ಹೋದ್ರೆ ಈ ದೇಶವನ್ನ ಈ ಕೆಲವು ರಾಡಿಕಲ್ ಎಲಿಮೆಂಟ್ಗಳು ಪೂರ್ತಿ ತಮ್ಮ ತೆಕ್ಕಿಗೆ ತೆಗೆದುಕೊಳ್ತವೆ. ಉದಾಹರಣೆಗೆ CAA ರ್ಯಾಲಿ ನಡೆಯುವಾಗಲೇ ನಾವು ನೋಡಿದ್ದೀವಿ. ಇಲ್ಲ ಸಲ್ಲದ ವಿಚಾರವನ್ನ ತಲೆಯೊಳಗೆ ಬಿತ್ತಿ ಹೇಗೆ ಎಲ್ಲ ಸಾಮಾನ್ಯ ಜನರನ್ನು ಕೂಡ ಒಂದು ವಿಚಾರಧಾರಿಯ ವಿರುದ್ಧ ಎತ್ತಿ ಕಟ್ಟುವಂತ ಪ್ರಯತ್ನ ಆಯಿತು. ಇವತ್ತು ಭಾರತೀಯ ಮುಸಲ್ಮಾನರು ಒಂದು ಸಮರ್ಥವಾದ ಸಂದೇಶವನ್ನ ಈ ತರದ ರಾಡಿಕಲ್ ಎಲಿಮೆಂಟ್ಸ್ ಗಳಿಗೆ ಕೊಡಬೇಕು. ಅಫ್ಕೋರ್ಸ್ ಅವ್ರು ಕೊಡ್ತಾ ಇದ್ದಾರೆ, ನಾನು ಅವ್ರಿಗೆ ಅದಕ್ಕೋಸ್ಕರವೇ ಧನ್ಯವಾದವನ್ನು ಸಮರ್ಪಿಸ್ತೀನಿ. ಇನ್ಫ್ಯಾಕ್ಟ್ ಫೈಸ್ ಖಾನ್ ತರದವರೆಲ್ಲ ಪಾದಯಾತ್ರೆ ಮಾಡ್ಕೊಂಡು ಹೋಗಿ ಅವ್ರಿಗೂ ಕೂಡ ಆಹ್ವಾನ ಕೊಡಲಾಗಿದೆ. ರಾಷ್ಟ್ರೀಯ ಮುಸ್ಲಿಂ ಮಂಚ್ ಅಂತ ಏನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಅಂಗ ಇದೆ, ಅದ್ರ ಮೂಲಕ ಅನೇಕ ಮುಸಲ್ಮಾನರಿಗೆ ಆಹ್ವಾನ ಹೋಗಿದೆ. ಸೊ ತುಂಬಾ ಒಳ್ಳೆ ಬೆಳವಣಿಗೆ ಅಂತ ನನಗೆ ಅನ್ಸುತ್ತೆ. ಅಂದ್ರೆ ರಾಮನ ಈ ಮಂದಿರ ಅನ್ನೋದು ಯಾರೋ ಒಂದು 4 ಜನರಿಗೆ ಸಂಬಂಧಪಟ್ಟಿದ್ದಲ್ಲ, ಇದು ಭಾರತದ ಒಂದು ಕೇಂದ್ರ ಬಿಂದು ಅಥವಾ ಭಾರತದ ಹೆಮ್ಮೆಯ ಸಂಗತಿಯಾಗಿರೋದ್ರಿಂದ ಎಲ್ಲ ಜಾತಿ ಜನ ಪಂಗಡ ನಂಗನ್ಸುತ್ತೆ ಇಡೀ ಜಗತ್ತಿನ ಜನರೆಲ್ಲರೂ ಕೂಡ ಇದನ್ನು ಸ್ವಾಗತಿಸಬೇಕಾದಂತ ಹೊತ್ತು ಅಂತ ನನ್ಗನ್ಸುತ್ತೆ. ಇದರ ಕನ್ಸ್ಟ್ರಕ್ಷನ್ಗೆ ಒಂದು 2 ವರ್ಷದ ಲೆಕ್ಕಾಚಾರ ಇದೆ ಒಂದು ಭಾಗದಲ್ಲಿ. ಚಕ್ರವರ್ತಿ ಅವರೇ, ಸಪೋಸ್ ಇನ್ 2 ವರ್ಷ ಮುಗಿದ ನಂತರ ರಾಮ ಮಂದಿರ ನಿರ್ಮಾಣ ಆಗಿ ತಲೆ ಎತ್ತಿದ ಮೇಲೆ ಪ್ರಪಂಚದ 8 ಅದ್ಭುತಗಳು ಅಂತ ಕರೆಯಕ್ಕೆ ಶುರು ಮಾಡ್ಬೇಕಾ? ಪ್ರಪಂಚದ ಅದ್ಭುತಗಳು ಯಾವುದಿದೆಯೋ ಅದಕ್ಕಿಂತ ಭಿನ್ನವಾದ ಅದ್ಭುತಗಳು ಭಾರತದಲ್ಲಿ ಬೇಕಾದಷ್ಟಿವೆ. ಖಂಡಿತವಾಗಿಯೂ ರಾಮ ಮಂದಿರ ಒಂದು ಅದ್ಭುತವೇ. ಇಷ್ಟೆಲ್ಲ ವೈಶಿಷ್ಟ್ಯತೆ ಇರೋದ್ರಿಂದ ಆ ಅದ್ಭುತವನ್ನ ಜನ ಹಂಗೆ ನಿರೀಕ್ಷೆ ಮಾಡ್ತಾರೆ ಅಂತ. ಒಂದು 500 ವರ್ಷಗಳ ಕಾಲ ನಿರಂತರ ಹೋರಾಟದ ನಂತರ ಒಂದು ಮಂದಿರವನ್ನ ಪುನರುಜ್ಜೀವನಗೊಳಿಸೋದು, ಪುನರ್ ನಿರ್ಮಿಸೋದಿದೆಯಲ್ಲ, ಇದೇ ಆನ್ ಇಟ್ಸ್ ಮ್ಯಾಟರ್ ಒಂದು ಅದ್ಭುತ ಅಂತ ಜಗತ್ನಲ್ಲಿ. ಈ ತರ ಯಾರು ಒಂದು ಪ್ಲಂಡರ್ ಮಾಡ್ಬಿಡ್ತಾರೆ, ಇರುವಂತ ಇದನ್ನ ನಾಶ ಮಾಡ್ಬಿಟ್ಟು ಇನ್ನೊಂದು ಕಟ್ಟೆ ಬಿಡ್ತಾರೆ, ಕೇರೆ ಮಾಡೋದಿಲ್ಲ. ಅನೇಕ ಬಾರಿ ಈ ದೇಶದಲ್ಲಿ ಹಿಂದೂಗಳದ್ದ ಆಡಳಿತ ಬಂದಾಗ ಎಲ್ಲರೂ ಹಿಂದೂಗಳೇ ಇರುವಾಗ್ಲೂ ಕೂಡ ಈ ದೇಶದಲ್ಲಿ ಒಂದು ಮಂದಿರವನ್ನ ಏಕಾಏಕಿ ಕಟ್ಟುವಂತ ಪ್ರಯತ್ನ ಮಾಡ್ಲಿಲ್ಲ. ನಾನು ಈ 500 ವರ್ಷಗಳ ಕಾಲ ಹಿಂದೂಗಳ ಒಂದು ತಾಳ್ಮೆಯನ್ನ ನಾನು ಖಂಡಿತವಾಗಿಯೂ ಈ ಸಂದರ್ಭದಲ್ಲಿ ರೆಸ್ಪೆಕ್ಟ್ ಮಾಡ್ಬೇಕು. ನಾವೆಲ್ಲರೂ ಏನ್ ತಾಳ್ಮೆಯಿಂದ ಕಾದ್ವಲ್ಲ, ಕೋರ್ಟ್ ಅಲ್ಲಿ ಡಿಸಿಷನ್ ಬರಬೇಕು, ಯಾರೋ ಒಬ್ಬರಿಗೆ ಹರ್ಟ್ ಮಾಡಬಾರದು ಅಂತ 91 ಅಲ್ಲಿ ತಡಿಲಿಕ್ಕಾಗದೆ ಆ ಕಟ್ಟಡವನ್ನು ಉರುಳಿಸಿದ್ರು. ಆದ್ರೆ ಅದಾದ್ಮೇಲೂ ಕೂಡ ತಾಳ್ಮೆಯಿಂದ 2020 ಕಾದು ಇವತ್ತು ಅದಕ್ಕೆ ಶಿಲೆಯನ್ನ ನೆಡ್ತಾ ಇರ್ಬೇಕಾದಾಗ ನನಗೆ 91ರಲ್ಲಿ ಕಾರ ಸೇವೆಗೆ ಹೋದಂತವ್ರೆಲ್ಲರೂ ನೆನಪಾಗ್ತಾರೆ. ನಾನು ಈ ಸಂದರ್ಭದಲ್ಲಿ ಅವ್ರನ್ನ ನೆನಪಿಸ್ಕೊಳ್ಬೇಕು. ಅಂದ್ರೆ ತಮ್ಮ ಪ್ರಾಣದ ಹಂಗನ್ನ ತೊರೆದು ಭಾರತದ ಈ ಇತಿಹಾಸವನ್ನ ಉಳಿಸುವಂತ, ಪರಂಪರೆಯನ್ನು ಉಳಿಸುವಂತ, ಘನತೆಯನ್ನು ಎತ್ತಿ ಇಡುವಂತ ಕೆಲಸ ಮಾಡಿದಂತ ಎಲ್ಲ ಕಾರ ಸೇವಕರಿಗೂ, ಯಾರಾದ್ರೂ ಇವತ್ತು ಇದನ್ನ ನೋಡ್ತಾ ಇದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯ ತುಂಬಿದ ನಮಸ್ಕಾರಗಳನ್ನ ಸಮರ್ಪಿಸಬೇಕು. ನಿಮ್ಮೆಲ್ಲರ ಪ್ರಯತ್ನ ಇವತ್ತು ಸಾರ್ಥಕತೆಯ ಈ ತುದಿಗೆ ಬಂದಿದೆ. ವೆರಿ ಟ್ರೂ. ನಿಮ್ ಮಾತು ಕೇಳಿಸ್ಕೊತಾ ಇರ್ಬೇಕಾದ್ರೆ ಮಗದೊಂದು ಕಡೆ RSS ಮುಖಂಡರು ಫಟಾಫಟ್ ಶ್ರೀನಿವಾಸ್ ಅವರು ಕೂಡ ಅಷ್ಟೇ ಸಂಭ್ರಮದಿಂದ ನಗ್ನಗ್ತಾ ಎಲ್ಲವನ್ನು ಕೂಡ ಕೇಳಿಸ್ಕೊತಿರ್ತಾರೆ. ಶ್ರೀನಿವಾಸ್ ಅವರೇ, ಯಾವಾಗ್ಲೂ ಅಷ್ಟೇ ನಮ್ಮ ಮಣ್ಣಿನ ಗುಣ, ನಮ್ಮ ಗುಣ ಏನು ಅಂದ್ರೆ ಎಲ್ಲರನ್ನೂ ಒಟ್ಟೊಟ್ಟಿಗೆ ಭಾವೈಕ್ಯತೆ ಸಂಕೇತವಾಗಿ ತೆಕ್ಕೆಗೆ ತೆಗೆದುಕೊಂಡೇ ನಾವು ಎಲ್ಲ ಕೆಲಸವನ್ನು ಮಾಡ್ತೀವಿ. ಈಗಲೂ ಕೂಡ ನಿಮ್ಮೆಲ್ಲ ಸಂಘ ಪರಿವಾರದವರಂತೂ ಒಂದು ಕ್ಷಣ ಅಂದ್ರೂ ಕೂಡ ನಿಮ್ಮ ಜೊತೆಗೆ ಮುಸಲ್ಮಾನ್ ಬಂಧುಗಳು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಭಾಗಿಯಾಗ್ತಿದ್ದಾರಾ? ಖಂಡಿತವಾಗ್ಲೂ ಒಂದ್ ನೋಡಿ, ಈ ಭೂಮಿ ಮೇಲೆ ಎಷ್ಟೋ ಧರ್ಮಗಳು ಬಂದು ಹೋಗಿದ್ದಾವೆ, ಇದ್ದಾಗ ಬಹುಶಃ ಮುಂದೆ ಬರ್ತವೆ. ಅಷ್ಟೂ ಧರ್ಮಗಳಲ್ಲಿ ಯಾವ್ದಾದ್ರು ಧರ್ಮ ವಸುದೈವ ಕುಟುಂಬಕಂ ಅಂತ ಹೇಳಿದ್ರೆ, ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿದ್ರೆ ಅದು ಕೇವಲ ಹಿಂದೂ ಧರ್ಮ ಮಾತ್ರ. ಆ ಒಂದು ಏನು ನಮ್ಮ ಧರ್ಮದಲ್ಲಿ ನಮ್ಗೆ ಅದನ್ನ ಹೇಳ್ಕೊಟ್ರು,
ಅದು ಪ್ರತಿಯೊಬ್ಬ ಹಿಂದುವಿನ DNA ನಲ್ಲಿ ಹೋಗ್ಬಿಟ್ಟಿದೆ. ಹಾಗಾಗಿ ನಮ್ಮ ಏನು ಇವರು ಏನು ಇಷ್ಟು 500 ವರ್ಷಗಳ ತಾಳ್ಮೆ ಇದು ಒಂದು ಕಾರಣಕ್ಕಾಗಿ ಬಂದಿದ್ದು. ಯಾರಿಗೂ ನೋವನ್ನು ಉಂಟು ಮಾಡಬಾರ್ದು. ಎಲ್ಲರೂ ಯಾವ ಮುಸ್ಲಿಮರು ಈ ದೇಶದಲ್ಲಿದ್ದಾರೆ, ಅವ್ರು ಯಾರೂ ಮೆಕ್ಕಾ ಮದೀನಾದಿಂದ ಅಥವಾ ಅಲ್ಲೆಲ್ಲ ಇಲ್ಲಿಂದ ಬಂದಾರಲ್ಲ. ಬೇರೆ ಬೇರೆ ಕಾಲ ಸಂದರ್ಭದಲ್ಲಿ ಮೊಘಲರು ಇಲ್ಲಿ ಬಂದಾಗ ಬಾಬರು, ಗೋರಿಗಳು, ಅನೇಕ ಜನ, ಔರಂಗಜೇಬಗಳು, ಟಿಪ್ಪು ಸುಲ್ತಾನ್ ಇಂಥವ್ರು ಇಲ್ಲಿನ ಹಿಂದೂಗಳನ್ನ ಬಲವಂತವಾಗಿ ಕತ್ತಿಯ ಮೊನಚನ್ನ ತೋರಿಸಿ, ಕತ್ತಿಯನ್ನ ಅಳುಗನ್ನ ತೋರಿಸಿ, ಅಥವಾ ಅವ್ರಿಗೆ ಗೋಮಾಂಸ ಭಕ್ಷಣೆ ಮಾಡಿಸಿ ಮತಾಂತರ ಮಾಡಿದ್ರನ್ನ ಇವ್ರು ಯಾರನ್ನು ಮೇಲಿಂದ ಕೆಳಗಡೆವರೆಗೂ ಅರಬ್ರು ಹಾಕೋತರ ಆರ್ಡರ್ಸ್ ಹಾಕೊಂಡು ಅಲ್ಲಿಂದ ಯಾರು ಬಂದವರಲ್ಲ. ಇವರೆಲ್ಲ ನಮ್ಮ ಅಣ್ತಮ್ಮಂದ್ರನೆ. ಈಗ ನಮ್ಮ ಸುಲಭದ ಚಕ್ರವರ್ತಿ ಸಹೋದರ ಮಾತಾಡ್ತಾ ಇದ್ರು, ಆ ಭಾರತೀಯತೆ ಇಲ್ಲಿರೋಂತ ಎಲ್ಲರಲ್ಲಿದೆ, ಆ ಒಂದು ಸಂಸ್ಕೃತಿ ಎಲ್ಲರಲ್ಲಿದೆ, ಆ DNA ನಲ್ಲಿದೆ. ಹಾಗಾಗಿ ಎಷ್ಟೇ ರಾಡಿಕಲೈಸೇಷನ್, ಇವತ್ತು ಕೇವಲ 1%, 2% ಜನ ಇಸ್ಲಾಂ ರಾಡಿಕಲ್ಸ್ ಈ ದೇಶದಲ್ಲಿ ಭೂಮಿ ಮೇಲೆ ಇರ್ಬೋದು, ಅಷ್ಟೇ ವಿಶೇಷವಾಗಿ ಈ ದೇಶದಲ್ಲಿ. ಆದ್ರೆ ಬಹುತೇಕ ಜನರು ಇವತ್ತು ಸೂಫಿಗಳಿದ್ರು, ಹಿಂದುತ್ವದ ಅನೇಕ ಗುಣಗಳು ಅವರಲ್ಲಿ ಏನೋ ಸಂಸ್ಕೃತಿ ಇತ್ತು, ಪಾಲನೆ ಮಾಡ್ತಾ ಇದ್ರು. ಅದನ್ನ ಪರಿಪಾಲನೆ ಮಾಡೋರು ತುಂಬಾ ಜನ ಇದ್ದಾರೆ. ಅವರೆಲ್ಲ ಇವತ್ತು ಸಂಘ ಪರಿವಾರದ, ವಿಶ್ವ ಹಿಂದೂ ಪರಿಷತ್ನ, ಬಜರಂಗ ದಳದ ಅನೇಕ ಪ್ರಕಲ್ಪಗಳಲ್ಲಿ ಜೋಡಿಸ್ಕೊಂಡು ಇವತ್ತು ಸಂಭ್ರಮಿಸ್ತಾ ಇದ್ದಾರೆ. ಇವತ್ತು ಅವ್ರು ಕರ್ತವ್ಯ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ನಾನು ಸಹಿತ ನಮ್ಮ ಸೂಲಿಮರ ಸಹೋದರರು ಏನ್ ಹೇಳಿದ್ರು, ನಾನು ಅಂತವ್ರಿಗೆ ಎಲ್ರಿಗೂ ಅದು ಸಾಮರಸ್ಯ, ಒಂದು ಸಮಾಜ ಒಂದು ಚೆನ್ನಾಗಿ ಹೋಗ್ಬೇಕು ಅಂದ್ರೆ ಚೆನ್ನಾಗಿ ಸಾಮರಸ್ಯ ಅನ್ನೋದು ಬಹಳ ಮುಖ್ಯ. ಈ ರೀತಿ ಒಂದು ಸಾಮರಸ್ಯ ಇರ್ಬೇಕು. ಇದ್ದಾಗ್ಲೇನೆ ಅದು ಒಂದು ದೇಶ ಒಂದು ಅಭಿವೃದ್ಧಿಯ ಉತ್ತುಂಗಕ್ಕೆ ಹೋಗಕ್ಕೆ ಸಾಧ್ಯ. ಈಗಿನ ಈ ರಾಮ ಮಂದಿರ 370 ಆರ್ಟಿಕಲ್ ಎಲ್ಲ ಬಂದ್ಮೇಲೆ ಇದನ್ನ ಅನೇಕ ಮುಸಲ್ಮಾನರಿಗೆ ಇದು ಮನವರಿಕೆ ಆಗಿದೆ. ವಿಶೇಷವಾಗಿ CAM ಏನು ಅವರು ಮಿಸ್ಗೈಡ್ ಮಾಡಿದ್ರು, ಇವತ್ತು ಅನೇಕ ಜನ ನಮ್ಗೆ ಹೇಳ್ತಾ ಇದಾರೆ, ಸರ್ ನಿಜವಾಗ್ಲೂ ನಮ್ಗೆ CAA ಅನ್ನೋದು ಏನಂತ ಗೊತ್ತಿರಲಿಲ್ಲ, ನಮ್ಗೆ ಎಲ್ಲ ತಪ್ಪು ಮಾಹಿತಿಯನ್ನ ಕೊಟ್ಟಿದ್ರು, ಹಾಗಾಗಿ ನಾವು ಓದಿ ಅಂತ ಅನೇಕ ಜನ ಬರ್ತಾ ಇದ್ದಾರೆ. ಇವತ್ತು ಅದು ಅವ್ರಿಗೆ ಮನವರಿಕೆ ಆಗಿದೆ. ಹಾಗಾಗಿ ಇವತ್ತು ಬರೀ ರಾಮ ಮಂದಿರ ಅಲ್ಲ. ನಾನು ಇವತ್ತು ಒಂದು ಮಾತು ಇವತ್ತು ಈ ಕ್ಷಣದಲ್ಲಿ ನಮ್ಮ ನ್ಯೂಸ್ 18 ಕನ್ನಡ ಮುಖಾಂತರ ಹೇಳ್ತಾ ಇದ್ದೇನೆ. ಏನಿವತ್ತು ರಾಮ ಮಂದಿರ 5ನೇ ತಾರೀಕು ಆಗಸ್ಟ್ ಶುರು ಆಗುತ್ತೆ. ಇದು ಉತ್ತರ ಪ್ರದೇಶದ GDP-ಗೆ ಒಂದು ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ಕೊಡುವಂತ ಒಂದು ಪುಣ್ಯಕ್ಷೇತ್ರ ಆಗುತ್ತೆ. ಬರೀ ಹಿಂದೂಗಳಿಗೆ ಅಲ್ಲ, ಪ್ರಪಂಚದ ಬೇರೆ ಬೇರೆ ಮತೀಯರು ಇಲ್ಲಿಗೆ ರಾಮನ ದರ್ಶನಕ್ಕಾಗಿ ಬರ್ತಾರೆ. ಆ ಭವ್ಯವಾದ ಒಂದು ಮಂದಿರವನ್ನ ನೋಡಕ್ಕೆ ಬರ್ತಾರೆ. ಮುಂದಿನ ವರ್ಷಗಳಲ್ಲಿ ಹೈಯೆಸ್ಟ್ GDP ಉತ್ತರ ಪ್ರದೇಶ ಸರ್ಕಾರಕ್ಕೆ ಈ ಅಯೋಧ್ಯೆಯಿಂದ ಆಗುತ್ತೆ. ಐ ಥಿಂಕ್ ನಿಮ್ ಮಾತನ್ನು ಕೇಳಿಸ್ಕೊಂಡ್ಮೇಲೆ ಈಗ ಚಕ್ರವರ್ತಿ ಸೂಲಿಬರು ಅದಕ್ಕೆ ಗ್ಯಾರಂಟಿ ಇನ್ಪುಟ್ಸ್ ಕೊಡ್ತಾರೆ. GDP ಬಗ್ಗೆ ಮಾತಾಡ್ತಿದ್ದೀರಿ, ದೇಶ ಮುಂದಕ್ಕೆ ಹೇಗಾಗುತ್ತೆ ಈ ಮೂಲಕ. ನಾವೀಗೆಲ್ಲೋ ಒಂದ್ ಕಡೆ ಮಾತಾಡ್ತಿದ್ವಿ ಆರ್ಥಿಕತೆಯ ಕುಸಿತ ಅಂತ ಮಾತಾಡ್ತಿದ್ವಿ, ಅದಕ್ಕೊಂದು ದೊಡ್ಡ ಬೂಸ್ಟ್ ಅಪ್ ನೀವು ಮಾತಾಡ್ತಿದ್ದೀರಿ. ವೆಲ್ಕಮ್ ಬ್ಯಾಕ್. ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬರ್ತೀನಿ, ಕಾಯ್ತಾ ಇರಿ. ಬರುವ ಬುಧವಾರ ಆಗಸ್ಟ್ 5ನೇ ತಾರೀಕು ರಾಮ ಮಂದಿರಕ್ಕೆ ಶಿಲಾನ್ಯಾಸ ನೆರವೇರಿಸ್ತಾ ಇದೆ. ಈ ಶಿಲಾನ್ಯಾಸಕ್ಕೆ ಕನ್ನಡಿಗ ವಿದ್ವಾಂಸ NR ವಿಜೇಂದ್ರ ಶರ್ಮಾ ಅವರು ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ. ಬೆಳಗಾವಿಯ ವಿದ್ಯಾವಿಹಾರ್ ವಿದ್ಯಾಲಯದ ಕುಲಪತಿ ಇವರು. ರಾಮ ಮಂದಿರ ಟ್ರಸ್ಟ್ ಮನವಿಯಂತೆ ಇವರು ಮುಹೂರ್ತ ಕೂಡ ಇಟ್ಕೊಟ್ಟಿದ್ದಾರೆ. ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಪ್ರಮಾಣ ವಚನಕ್ಕೂ ಕೂಡ ಮುಹೂರ್ತವನ್ನು ಕೊಟ್ಟಿದ್ದೀವರೇ ಅಂದರೆ ಶ್ರೀ ವಿಜೇಂದ್ರ ಶರ್ಮಾ ಅವರು. ವಿದ್ವಾಂಸ ವಿಜೇಂದ್ರ ಶರ್ಮಾ ಅವರ ಜೊತೆ ನನ್ನ ಕೊಲೀಗ್ ಚಂದ್ರಕಾಂತ್ ಸುಗದ್ದಿ ಅಲ್ಲಿ ಹೋಗಿ ಅವ್ರನ್ನ ಮಾತಾಡ್ಸಿದ್ರು. ಬನ್ನಿ ಕೇಳಿಸ್ಕೊಳ್ಳೋಣ. ದೇಶದಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ಈಗಾಗಲೇ ಮುಹೂರ್ತ ನಿಗದಿಯಾಗಿದ್ದು, ಇದೇ ಆಗಸ್ಟ್ 5ರಂದು ಪ್ರಧಾನಿ ನರೇಂದ್ರ ಮೋದಿ ಶಿಲಾನ್ಯಾಸ ಕಾರ್ಯಕ್ರಮ ನಡೆಸಲಿದ್ದಾರೆ. ಈ ಕಾರ್ಯಕ್ರಮದ ದಿನಾಂಕವನ್ನು ಬೆಳಗಾವಿಯ ವಿದ್ವಾಂಸರೊಂದು ನೀಡಿದ್ದು, ಬೆಳಗಾವಿ ಏನು ಕರ್ನಾಟಕದ ಹೆಮ್ಮೆ ಆಗಿದೆ. ಈ ಬಗ್ಗೆ ಮಾತಾಡೋಕ್ಕೆ ಸ್ವತಃ ವಿದ್ವಾಂಸರ ಜೊತೆಗಿದ್ದಾರೆ. ಸರ್, ಯಾವ ಉದ್ದೇಶದಿಂದ ಈ ಒಂದು ದಿನಾಂಕವನ್ನು ಕೊಟ್ಟರೆ, ಎಷ್ಟು ದಿನಾಂಕ ಕೊಟ್ಟಿದ್ರಿ, ಯಾವುದೇ ಸೆಲೆಕ್ಟ್ ಆಯಿತು? 4 ತಾರೀಖುಗಳನ್ನು ಕೊಟ್ಟಿದ್ದೇನೆ. ಅದರಲ್ಲಿ 5 ತಾರೀಖನ್ನು ಅವರು ಮತ್ತೆ ಸ್ವೀಕಾರ ಮಾಡಿದ್ದಾರೆ. ಎಲ್ಲ ಮುಹೂರ್ತಗಳು ಒಳ್ಳೆಯದಾಗಿರುತ್ತೆ. ನನಗನ್ನಿಸೋ ಮಟ್ಟಿಗೆ 5 ಸಂಖ್ಯೆಗೆ ತುಂಬ ಮಹತ್ವ ಇದೆ. ಪಂಚಮಂ ಕಾರ್ಯಸಿದ್ಧಿಶಾತ್ ಅಂತ ಎಂಬುದಾಗಿ ಪ್ರಮಾಣಗಳಿದೆ. ಮತ್ತು ದ್ವಿತೀಯ ಇದು ನಂದ ಭದ್ರಾ ತಿಥಿಯಾಗಿದೆ. ಅದರಿಂದ ಈ ಬಗ್ಗೆ ಸಾಕಷ್ಟು ನಮ್ಮ ಮಾನ್ಯ ಪ್ರಧಾನಿಯವರು ಬಲ್ಲವರಾಗಿದ್ದಾರೆ. ಅದರಿಂದ ಇದನ್ನು ಅವರು ಆರಿಸಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಪರಮ ಪೂಜ್ಯರಾದಂತಹ ಗೋವಿಂದ ದೇವಗಿರಿ ಮಹಾರಾಜರು ಭಾರತ ಮಾತಾ ಮಂದಿರದ ಅಧಿಪತಿಗಳು, ಹರಿದ್ವಾರ್. ಅವರಿಗೆ ನನಗೆ 2-3 ದಶಮಾನಗಳಿಂದ ಒಡನಾಟಿದೆ. ಪ್ರತಿಯೊಂದನ್ನು ಅವ್ರದ್ದು ಆಶ್ರಮ ತೆಗೆದುಕೊಳ್ಳುವಾಗಲೂ ಕೂಡ ನನ್ನನ್ನೇ ಅವರು ಅಷ್ಟು ಆಶೀರ್ವಾದ ಮಾಡಿದರು, ನೀವೇ ಮುಹೂರ್ತ ಕೊಡಬೇಕು ಅಂಥೇಳಿ. ಆಶ್ರಮ ತೆಗೆದುಕೊಂಡ ಮೇಲೆ ಅವರಿಂದ ಮಹಾ ಕಾರ್ಯಗಳು
ಜಗತ್ತಿನ ತಳಹದಿಯಲ್ಲಿ ದೇಶ ತಳದಲ್ಲಿ ಆಗ್ತಾ ಇದೆ. ಅದರಿಂದ ಆ ಮುಹೂರ್ತ ಶ್ರೇಷ್ಠವಾದಂಥ ಅಕ್ಷಯ ತೃತೀಯ ಮುಹೂರ್ತ ಅಂತ ಸ್ವೀಕಾರ ಮಾಡಿದರು. ನಮ್ಮ ಶಾಸ್ತ್ರದಲ್ಲಿ 3 ಮುಹೂರ್ತಗಳು ಬಹಳ ಶ್ರೇಷ್ಠವಾದದ್ದು. 3.5 ಮುಹೂರ್ತ ಅಂತ ಹೇಳ್ತೇವೆ. ಯುಗಾದಿ, ಅಕ್ಷಯ ತದಿಗೆ, ಆಮೇಲೆ ವಿಜಯದಶಮಿ, ದೀಪಾವಳಿ ಮತ್ತು ತಿಥಿ ಪ್ರತಿಪದೆ ಬಲಿಪದೆ ಎಲ್ಲ ಮಾಸಗಳು ಶ್ರೇಷ್ಠವೇ. ನಿತ್ಯೋತ್ಸವೋ ಭವೇತ್ತೇಷಾಂ ನಿತ್ಯಶ್ರೀ ನಿತ್ಯಮಂಗಲಂ ಅಂತ ಹೇಳಿದ್ದಾರೆ. ಭಗವಂತನನ್ನು ಸ್ಮರಣೆ ಮಾಡಿ ಅವನು ಜಗತ್ತಿನ ಮತ್ತು ಫೌಂಡರ್ ಆರ್ಕಿಟೆಕ್ಟ್ ಆಗಿದ್ದಾನೆ. ಅವನು ಮತ್ತು ಹಿ ಒನ್ಲಿ ಕ್ರಿಯೇಟೆಡ್ ದಿಸ್ ವಂಡರ್ಫುಲ್ ವರ್ಲ್ಡ್, ಸನ್, ಮೂನ್, ಓಷನ್, ಸ್ಕೈ ಎಟ್ಸೆಟ್ರಾ, ಬಿಲಿಯನ್ ಟ್ರೀಸ್ ಬಿಲಿಯನ್. ಅದರಿಂದ ಆ ಮುಹೂರ್ತವನ್ನು ತೆಗೆಯುವಾಗ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಸಜ್ಜನರಿಗೆ ರಾಘವೇಂದ್ರ ಸ್ವಾಮಿಗಳು ಜಗತ್ತಿಗೆ ಸಂದೇಶ ಕೊಟ್ಟಿದ್ದಾರೆ. ಅವತ್ತಿನ ಕಾಲದಲ್ಲಿ ಪ್ರಾಮಾಣಿಕವಾದ ಭಾವನೆಯಾಗಿದೆ, ನಿಷ್ಕಾಮನೆಯಾದಂಥ ಭಾವನೆಯಾಗಿದೆ. ದೇವರ ಆದೇಶದಂತೆ, ದೇವರ ಕಾಯ್ದೆಯಂತೆ ನಡೆಯತಕ್ಕಂಥವ್ರು ನಮ್ಮ ಹಿರಿಯರು, ನಮ್ಮ ಪೂರ್ವಜರು. ಈಗ ರಾಮ ಮಂದಿರ ನಿರ್ಮಾಣಕ್ಕೆ ತಮ್ಮಿಂದ ಮುಹೂರ್ತ ಪಡೆದು ತಮಗೇನು ಹೆಮ್ಮೆ ಅನಿಸುತ್ತಾ? ಹೇಗೆ ಶತಮಾನಗಳಿಂದ ಇದಕ್ಕೋಸ್ಕರ ನಮ್ಮ ರಾಜರು, ಮಹಾರಾಜ, ಹಿಂದಿನ ನಮ್ಮ ಪೂರ್ವಜರು, ನಮ್ಮ ತುಂಬ ಜನ, ಲಕ್ಷಾವಧಿ ಜನ ಇದಕ್ಕೆ ಪ್ರಾಣತ್ಯಾಗ ಮಾಡಿದ್ದಾರೆ ರಾಮ ಮಂದಿರಗೋಸ್ಕರ. ಅದಕ್ಕೆ ಸ್ವಲ್ಪ ಸೂಕ್ಷ್ಮವಾದಂಥ ವಿಷಯ. ಅದರಲ್ಲಿ ಯಾವ ಮಂದಿರದಲ್ಲಿ ರಾಮ ಮಂದಿರವನ್ನು ಅಲ್ಲೇ ಮಾಡಬೇಕು ಎಂಬುವಂಥ ಇದಕ್ಕೆ ಬಹಳಷ್ಟು ಇತಿಹಾಸ ಇದೆ, ಅದಕ್ಕೆ ಪ್ರಮಾಣಗಳು ಇದೆ. ತಾವು ಭಾಗವಹಿಸಿದ್ರಿ ಈ ಒಂದು ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ? ಬರಬೇಕು ಅಂತ ಗೋವಿಂದ ದೇವಗಿರಿಯವರದ್ದು ಇದೆ, ಕರೋನಾ ಮೂಲಕ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ವಾಜಪೇಯಿ ಅವರ ಏನು ಪ್ರಮಾಣವಚನಕ್ಕೂ ತಾವೇ ಮುಹೂರ್ತ ಕೊಟ್ಟಿದ್ರಿ ಅಂತ? ಹೌದು. ಆವಾಗ ಅದೇ ರಾತ್ರಿ 3 ಗಂಟೆಗೆ ಫೋನ್ ಮಾಡಿದರು. ಫೋನ್ ಮಾಡಿದಾಗ ನಾನು ಎಲ್ಲ ಪರಿಶೀಲನೆ ಮಾಡಿ ಆವಾಗ ಹೇಳಿದೆ 2 ವರ್ಷ 2 ತಿಂಗಳು ಮತ್ತು ಇವರು ರಾಜ್ಯ ಮಾಡಬಹುದು ಅಂತ ನನ್ನ ಮತ್ತು ಶಾಸ್ತ್ರ ಅಧಿಕಾರಿಯಿಂದ ನಾನು ಪೂರ್ಣ ಧೈರ್ಯಶಾಲಿಯಾಗಿದ್ದೇನೆ, ಐ ಆಮ್ ಕಾನ್ಫಿಡೆಂಟ್ ಅಂತ ಹೇಳಿದೆ. ಹೌದಾ ಅಂತ ಹೇಳಿದರು, ಸ್ವೀಕಾರ ಮಾಡಿದರು. ಎಷ್ಟು ದಿವಸ ಅಂತ ಕೇಳಿದರು. 2 ವರ್ಷ 2 ತಿಂಗಳು ಅಂತ ನಾನು ಹೇಳಿದ್ದೆ. ಸರಿಯಾಗಿ 2 ವರ್ಷ 2 ತಿಂಗಳು ನಡೆಸಿದ್ರು. ಆಮೇಲೆ ಜೈಲಿರ್ತಾ ಅವ್ರು ಹಿಂದೆ ಸರಿಬಿಟ್ಟು. ಇದಕ್ಕಾಗಿ ಏನು ಮುಹೂರ್ತ ನಿಗದಿಯಾಗಿದ್ದು, ಈ ಒಂದು ಮುಹೂರ್ತ ಕಾರ್ಯಕ್ರಮದಲ್ಲಿ ಅನಾರೋಗ್ಯ ನಿಮಿತ್ತ ನಾನು ಭಾಗವಹಿಸ್ತಿಲ್ಲ. ಈ ಬಗ್ಗೆ ಏನು ಎಲ್ಲ ಮಾಹಿತಿಗಳನ್ನು ಈಗಾಗಲೇ ನಾನು ನೀಡಿದ್ದೇನೆ ಅಂತ ಹೇಳಿ ವಿದ್ವಾಂಸರು ನಮ್ಮೊಟ್ಟಿಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಬೆಳಗಾವಿಯಿಂದ ಕ್ಯಾಮರಾಮನ್ ಪ್ರವೀಣ್ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ. ಈ ಅದ್ಭುತ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಅಫ್ಕೋರ್ಸ್ ಕನ್ನಡಿಗರ ಕೊಡುಗೆ ಅಂದರೆ ಈ ಮೂಲಕ ಲಾಗ್ತಿದೆ. ನಮ್ಮ ಜೊತೆ ಲೈವ್ ನೇರ ಸಂಪರ್ಕದಲ್ಲಿ ಸಂಘ ಪರಿವಾರದ RSS ಮುಖಂಡರಾದಂತಹ ಫಟಾಫಟ್ ಶ್ರೀನಿವಾಸ್ ಅವರು ಕೂಡ ಇದ್ದಾರೆ. ಸರ್, ಕರೋನಾ ಏನಾದರೂ ಇರಲಿಲ್ಲ ಅಂತಿದ್ದಿದ್ರೆ ಇವಾಗ ಎಷ್ಟು ಜನ ಹೋಗ್ತಿದ್ರೋ ಗೊತ್ತಿಲ್ಲ ನಮ್ಮ ದೇಶದಲ್ಲಿ ಇವತ್ತು ಆ ಜಾಗಕ್ಕೆ, ಅಲ್ವಾ ಸರ್? ನೀವು ಒಂದ್ ಮಾತು ಹೇಳಿದ್ರೆ ಮೊದ್ಲಾಗೆ ನಾ ಭೂತೋ ನ ಭವಿಷ್ಯತಿ ಅಂತ. ಅದಕ್ಕೆ ಅಯೋಧ್ಯ ಈ ಭೂಮಿ ಮೇಲೆ ಸಾಕ್ಷಿ ಆಗ್ತಿತ್ತು. ಆದ್ರೆ ದುರದೃಷ್ಟವಶಾತ್ ಕೊರೋನಾ ಇವತ್ತು ಆ ಒಂದು ಇತಿಹಾಸ ನಿರ್ಮಾಣಕ್ಕೆ ಒಂದು ತಡೆ ಹೊಡಿದೆ. ನಮ್ಗೆಲ್ಲ ಅದ್ರ ಬಗ್ಗೆ ಖೇದ ಇದೆ. ಆದ್ರೂ ಪರವಾಗಿಲ್ಲ, ಅಲ್ಲೊಂದು ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆಯಲ್ಲ, ಅದೇ ಒಂದು ನಮ್ಮ ತಪಸ್ಸಿಗೆ ಸಿಕ್ಕಂತ ಫಲ. ಇಲ್ಲಿ ಲಕ್ಷಾಂತರ ಕೋಟ್ಯಾಂತರ ಹಿಂದೂಗಳು ಸಂಭ್ರಮಿಸುವಂತ ಕ್ಷಣ. ನಾನು ಈ ಸಂದರ್ಭದಲ್ಲಿ ನಮ್ಮ ನ್ಯೂಸ್ 18 ಕನ್ನಡ ವಾಹಿನಿಯ ಮುಖಾಂತರ ನಾನು ಏನೆಲ್ಲ ಮುಸಲ್ಮಾನರು ಈ ತಮ್ಮ ವಾಹಿನಿಯನ್ನು ನೋಡ್ತಾ ಇದ್ದಾರೆ, ಇವತ್ತು ಅನೇಕ ಜನ ಇವತ್ತು ರಾಮ ಮಂದಿರಕ್ಕೆ ಕರೆಸೇವೆ ಮಾಡೋದಕ್ಕೆ ಬರ್ತಾ ಇದ್ದಾರೆ ಅನ್ನೋ ವಿಚಾರನ ನಾವು ಅವಾಗಲೇ ಪ್ರಸ್ತಾಪ ನಾವು ಮಾಡಿದ್ವಿ. ಮುಂದೆ ಕೂಡ ಇವತ್ತು ಕಾಶಿಯಲ್ಲಿ ನೋಡಿದ್ರೆ ಕಾಶಿ ದೇವಸ್ಥಾನ ಪಕ್ಕದ ಯಾವೆಲ್ಲ ಮೊದಲ ಒಂದು ದೊರೆಗಳು ಇಲ್ಲಿ ಇದು ಆಕ್ರಮಣ ಮಾಡಿದ್ರು, ಅವರು ಮೊದಲಿಗೆ ಹೊರತಾ ಕೊಡ್ತಾ ಇದ್ದಿದ್ದೆ ನಮ್ಮ ಶ್ರದ್ಧಾ ಕೇಂದ್ರಗಳಾದ ದೇವಸ್ಥಾನಗಳಿಗೆ. 2 ವಿಷಯಕ್ಕೆ. ಒಂದು, ಅಲ್ಲಿರುವಂತ ಸಂಪತ್ತನ್ನ ದೋಚ್ಕೊಳ್ಳೋದಕ್ಕೆ. 2ನೇದು, ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರೋದಕ್ಕೆ. ಆ ರೀತಿ ಅವ್ರು ಮಾಡಿ ಇವತ್ತು ನಿಮ್ಗೆ ಕಾಶಿ ಇರ್ಬೋದು, ಮಥುರಾ ಇರ್ಬೋದು, ಬೇರೆ ಬೇರೆ ಕಡೆ ದೇವಸ್ಥಾನಗಳ ಪಕ್ಕದಲ್ಲಿ ಮಸೀದಿಯನ್ನ ನಿರ್ಮಾಣ ಆವಾಗ ಮಾಡಿದ್ರು. ಅವತ್ತು ಅವ್ರಿಗೆ ಅಗತ್ಯ ಒಂದು ಪೂಜನೀಯ ಭಾವನೆ ಎಲ್ಲರಲ್ಲೂ ಕೂಡ ಮೂಡಕ್ ಶುರುವಾಗಿದೆ ಅಲ್ವಾ ಸರ್? ಅಲ್ಲ, ಖಂಡಿತ ಅಲ್ಲ. ಈಗ ಅದನ್ನ ಇವತ್ತು ಕಾಶಿ ಇರ್ಬೋದು, ಮಥುರಾ ಇರ್ಬೋದು, ಇವತ್ತು ಬೇರೆ ಬೇರೆ ಕೋರ್ಟ್ಗಳ ಮೊಕದ್ದಮೆ ನಡೀತಾ ಇದೆ. ಅವ್ರನ್ನ ಇದೇ ರೀತಿ ಮುಂದೆ ಬಂದು ಬಿಟ್ಕೊಡ್ಬೇಕು. ಇವತ್ತು ಅವ್ರನ್ನ ನೋಡಿ, ಇವತ್ತು ಒಂದು ನಾಯಕನಿಗೆ ನಾವು ಹೇಳ್ತೀವಿ, ನಮ್ಮ ಹಿರಿಯರು ಹೇಳ್ತಾರೆ, ಒಂದು ನಾಯಕ ಆದವನಿಗೆ 4 ಸದ್ಗುಣಗಳು ಇರ್ಬೇಕು ಅಂತ. ಅವನೊಬ್ಬ ಸತ್ಯದರ್ಶಿ ಆಗಿರ್ಬೇಕು, ಸಮದರ್ಶಿ ಆಗಿರ್ಬೇಕು, ಪಾರದರ್ಶಿ ಆಗಿರ್ಬೇಕು ಅಂತ ಹೇಳಿ, ಮತ್ತೆ ಪಾರದರ್ಶಿ ಆಗಿರ್ಬೇಕು ಅಂತ ಹೇಳ್ತಾರೆ. ಹಾಗಾಗಿ ಇವತ್ತು ಆ ಗುಣಗಳನ್ನ ಹೊಂದಿರತಕ್ಕಂತ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದಾರೆ. ದೂರದರ್ಶಿ ಆಗಿರ್ಬೇಕು ಅಂತ ಹೇಳ್ತಾರೆ. ಅವ್ರ ಎಲ್ಲ 4 ಸದ್ಗುಣಗಳು ಇವತ್ತು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇರೋ ಸಮಾಜದ ಮುಖ್ಯವಾಹಿನಿಗೆ ಬರ್ಬೇಕು. ಸರಿ, ನೀವು ಹೋಗ್ತಿದ್ದೀರಾ ಸರ್? ಏನಾದ್ರು ಇಲ್ಲ, ಅದು ನಮ್ಗೂ ಈ ಕರೋನಾದೇ ತೊಂದ್ರೆ. ನಮ್ಗೆಲ್ಲ ಇನ್ಸ್ಟ್ರಕ್ಷನ್ ಇದೆ, ತುಂಬಾ ಜನ ಸೇರ್ಬಾರ್ದು ಅಂತ. ಹಾಗಾಗಿ ಇಲ್ಲೇ ನಮ್ಮ ಪ್ರಾರ್ಥನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಎಲ್ಲರೂ ಅಷ್ಟೇ ಸರ್, ಇಡೀ ದೇಶದ ಜನ ಈ ಮೂಲಕ ಯಾರು ಹೋಗೋಕ್ಕಾಗಲ್ಲ ಅವರೆಲ್ಲರೂ ಕೂಡ ಅಲ್ಲೇ ಕುಳಿತಲ್ಲಿಂದನೇ. ಅಫ್ಕೋರ್ಸ್ ನ್ಯೂಸ್ 18 ನಮ್ಮ ನೆಟ್ವರ್ಕ್ ಹೈಯೆಸ್ಟ್ ನೆಟ್ವರ್ಕ್ ಚಾನಲ್ ಆಗಿರೋದ್ರಿಂದ ಅದನ್ನಂತೂ ಲೈವ್ ತೋರಿಸ್ತೀವಿ ನಾವು. ಫಟಾಫಟ್ ಶ್ರೀನಿವಾಸ್ ಅವರೇ, ಥ್ಯಾಂಕ್ ಯು ಸೊ ಮಚ್.
ನ್ಯೂಸ್ 18 ಜೊತೆ ಮಾತಾಡೋದಕ್ಕೆ ನಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಕ್ಕೆ. ಈ ಸಂಭ್ರಮ ಇವಾಗಿಂದ ಶುರುವಾಗಿದೆ, ಅಲ್ಲಂತೂ ದೊಡ್ಡ ಮಟ್ಟದಲ್ಲಿ ಮನೆ ಮಾತಾಗಿದೆ, ಅಲ್ಲೂ ಕೂಡ ಆ ಸಂಭ್ರಮ ನಿಮಗೆ ತೋರಿಸಿದ್ವಿ ನಾವು. ಇದು ಸಾಧ್ಯ ಆಗಿದ್ದು ದೇಶದ ಅತಿ ದೊಡ್ಡ ನ್ಯೂಸ್ ನೆಟ್ವರ್ಕ್ ಚಾನಲ್ ನ್ಯೂಸ್ 18 ಮಾತ್ರ ಸಾಧ್ಯ. ಜೈ ಶ್ರೀರಾಮ್ ಅಂತ ಈಗ ಈ ಕ್ಷಣ ಈ ಕಾರ್ಯಕ್ರಮ ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ನ್ಯೂಸಲ್ಲಿ. ಪಕ್ಕಾ ಸುದ್ದಿಗೆ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು.